ಧೂಮಪಾನ ಹಾಗೂ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದರಿಂದ ಕ್ಯಾನ್ಸರ್ ಸಂಭವಿಸುವುದು. ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್ ಕನ್ಸಂಪ್ಷನ್ಸ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. ಏನಾಯ್ತಮ್ಮ, ಯಾಕೆ ಡಲ್ ಆಗಿದೆಯಾ? ಪೀರಿಯಡ್ಸ್, ಮೂಡ್ ಸ್ವಿಂಗ್ಸ್? ನಿನ್ಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ ಶಿವ? 2 years ಆಯಿತು ನಾವು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿದಾಗಿಂದ ನಾನು 8 EMIsನ ಕಟ್ಟಿದ್ದೀನಿ. ಅದನ್ನು ಕಟ್ಟಿ ಇನ್ನೂ 2 EMI ಉಳಿದಿದೆ. ಈ ಮಂತಲ್ಲಿ ಇನ್ನೊಂದು EMI ಕೂಡ ಕ್ಲೋಸ್ ಆಗುತ್ತೆ. ಆದರೆ ಅದು ಒಂದು ಮಾತ್ರ. ಸರ್, ಬಿಲ್. ಒಂದು ಮಾತ್ರ? ಅದು ಕ್ಲೋಸ್ ಆಗುತ್ತೆ ಅನ್ನೋ ನಂಬಿಕೆನೇ ಹೋಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಅದನ್ನು ಕ್ಲೋಸ್ ಮಾಡಬೇಕು ಅಂತ ಬಂದಿದ್ದೀನಿ. ಅದೆಲ್ಲ ಸರಿಯಾಗೋ ತನಕ ನನಗೆ ವೇಟ್ ಮಾಡೋಕ್ಕಾಗಲ್ಲ ಶಿವ. ಸರಿ, ಬಾಯ್. ಏನಪ್ಪ ಇಂಟರ್ವ್ಯೂ ಹೇಗಾಯ್ತು? ಚೆನ್ನಾಗೇ ಆಯ್ತಪ್ಪ. ಸಾರಿಗೆ ಮೊದಲು ಕಾಫಿ ಕೊಡಮ್ಮ. ನಾನು ಆಚೆನೆ ಕುಡ್ಕೊಂಡು ಬಂದೆ, ನಂಗೆ ಬೇಡ. ಓಹೋ, ಸಾರ್ ಮೊದಲೇ ಐಸ್ ಕ್ರೀಮ್ ತಿನ್ಕೊಂಬಂದವ್ರಲ್ಲ, ಇನ್ ಮನೇಲಿ ಕಾಫಿ ಕುಡಿತಾರ, ನೀನೇ ಹೇಳು. ಅಪ್ಪ, 10th ಕ್ಲಾಸ್ ಮಾಮೂಲಾಗಿ ಪಾಸ್ ಆಗಿ ಎ ಗ್ರೂಪಲ್ಲಿ ಸೀಟ್ ಸಿಕ್ಕರು ಕೂಡ ಸಾರು ಈಸಿಯಾಗಿ 3 ಲಕ್ಷ ಕಟ್ಟಿ ಡಿಪ್ಲೊಮಾನು ಸೇರ್ಕೊಂಡ್ರು. ಅದು ಬರೀ 5 ತಿಂಗಳು. ಇದಾದ್ಮೇಲೆ ಇಂಜಿನಿಯರಿಂಗ್ ಏನೋ ಸೇರ್ಕೋತಾನೆ ಅನ್ಕೊಂಡಿದ್ರೆ ಏನೋ ಅಂತಾರಲ್ಲ, ಅದು ಏನಪ್ಪ ಅದು? ಇಂಟೀರಿಯರ್ ಡಿಸೈನರ್.
ಸರ್ ಮತ್ತೆ ಈಸಿಯಾಗಿ 2 ಲಕ್ಷನೂ ಕಟ್ಟಿ ಇನ್ನು 2 ತಿಂಗಳಲ್ಲಿ ಕಿತ್ತು ದಬಾಕಿದ್ರು. ₹1 ದುಡಿಯಲ್ಲ, ದಿಮಾಕ್ ನೋಡಿದ್ರೆ ಬೆಟ್ಟದಷ್ಟು. ಹುಡುಗಿರ್ ಕರ್ಕೊಂಡು ಐಸ್ ಕ್ರೀಮ್ ಶಾಪ್ಗೆ, ಕಾಫಿ ಶಾಪ್ಗೆ ಕರ್ಕೊಂಡು ಹೋಗೋದು ಇದೇ ದಂಧೆ ಒಂದು. ಯಾವಾಗ ಬುದ್ಧಿ ಬರುತ್ತೋ ಏನೋ ಈ ನನ್ ಮಗನ್. ಈಗ ಏನಾಯ್ತು ರೀ? ಅವನೇನೋ ಒಂದ್ ಮಾಡ್ತಿದ್ದಾನಲ್ವಾ? ಯಾವಾಗ ನೋಡು ಆ ಲ್ಯಾಪ್ಟಾಪ್ ಮುಂದೆ ಕೂತಿರ್ತಾನೆ. ಅಯ್ಯೋ ಹೊರಗೆ ಹೋಗ್ಬೇಕು, ದುಡಿಬೇಕು, ₹1 ಸಂಪಾದನೆ ಮಾಡ್ಬೇಕು, ಅದೇನೂ ಅರ್ಥ ಆಗಲ್ಲ. ಎಂತ ಮಗನ್ನ ಹೆತ್ತೆ ನೀನು? ಫಸ್ಟ್ ಈ ಊರ್ ಬಿಟ್ಟು ಹೋಗ್ಬೇಕು. ಶಿವ, ಶಿವ, ಎಲ್ಲಿ ಹೋಗ್ತಿದ್ಯಾ ಶಿವ? ನಾನು ಚೆನ್ನೈಗೆ ಹೋಗ್ತಾ ಇದ್ದೀನಿ. மோட்டர் யார் போட்டது? அக்கா நாங்க இல்ல. எங்க அந்த கொல்ட்டி பொண்ணு மித்ரா? அக்கா அவ குளிச்சிட்டு இருக்கா. 16 தடவையாச்சு. எப்ப பார்த்தாலும் யாரோ ஒருத்தர் வந்து ஏதோ ஒரு கம்ப்ளைண்ட் பண்ணிட்டே இருக்காங்க அவளால. யார் மோட்டர் ஆஃப் பண்ணுவாங்களாமா? இவ கொடுக்க ரெண்ட் விட ஹாஸ்டலுக்கு வைக்கிற செலவு டபுள் மடங்கா இருக்கு. என் வாயில அசிங்கமா வருது. வாடகை கொடுத்து இதோட 4 மாசம் ஆகுது. வாடகை கொடுக்க வக்கீல வீட்டை காலி பண்றான். ಗಾಬರಿ ಗಾಬರಿ ಸೋದರ, ಲೈಫು ಪೂರ ಕಾಲವು ಒದ್ದಿದೆ ಲಕ್ಕನು. ಒಳ್ಳೆ ಊಟದಲ್ಲಿ ಚೆಂಡು ಬಡಿಸ್ತಾರ, ಮೀನ ಸುಟ್ಟ ಮೇಲೆ ಕೆರೆಗೆ ಹಾಕ್ತಾರ. ಬೇಡದೇ ಇರೋ ಕೆಲಸವ ಮಾಡ್ತೀವಿ ನಾಚಿಕೆ ಇಲ್ಲದೆಲೆ,
ಕಸ ಒಳಗೆ ತುಂಬಿದೆ. ಗಾಬರಿ ಗಾಬರಿ ಸೋದರ. ஐடியாஸ் எல்லாம் நல்லா இருக்கு பிரதர். ஒரு ஃப்ரெஷரை நம்பி ஹவு கேன் வி கிவ் சச் அ பிக் ப்ராஜெக்ட்? ಇಂಚಿಂಚು ಹತ್ತಿದೆ ನಾನು ಮೇಲೆ, ಮೈಲಿಗಟ್ಟೆ ಜೀವನ ಕೆಳಗೆ ತಳ್ತೈತಲ್ಲೋ. ಬೈಕ್ ಟ್ಯಾಕ್ಸಿ ಹತ್ತಿದೆ ಪೌಡರ್ ಹಚ್ಚಿ, ಜಾಬ್ ಹಂಟಿಂಗ್ ಮಾಡಿದೆ ಬಾಣವ ಬಿಟ್ಟು. ನಿಂತ ನೀರಿನೊಳಗೆ ತೆಂಗು ಸೊಳ್ಳೆ ಹುಟ್ಟಿಕೊಳ್ತದೆ. ಕೆಲಸವಿಲ್ಲದ ಮೊದಲಲ್ಲಿ ಚಿಂತೆ ಬಂತು ಬಂತು ಬೆನ್ನ ಹತ್ತಿ. ಗಾಬರಿ ಗಾಬರಿ ಸೋದರ, ಲೈಫು ಪೂರ ಕಾಲವು ಒದ್ದಿದೆ ಲಕ್ಕನು. You have waited for 18 months already. Wait for a few more days. Okay? Past projects ಎದುಮೇ ಇರಲಿಲ್ಲ. Sorry. ಜೀವನ ಕೆಳಗೆ ತಳ್ತೈತಲ್ಲೋ. என்னாச்சு? ஒன்றும் இல்லை. என்ன பண்ற? இன்டீரியர் டிசைனர். கார் பண்றா? ஆணி அடி தெரியுமா? அது எங்க அடிக்கணும்னு தெரியும். ಏ ನನಗೆ ನಾನೇ ಭಾರ, ಕನಸು ಈಗಂತೂ ದೂರ. ನಿಜವೂ ಮಾಯಾವಿ ಜಿಂಕೆ, ಮನಸೇ ನೀ ಸನಿಹ ಬಾರ. ಲೋಕ ಏನಂದ್ರು ನಾ ಸಾಗಿಸ್ತೀನಿ ಹೋರಾಟ. ಏನಮ್ಮೆ ಯಾವಾಗ ಬತ್ತೀಯಾ? ಅದು ಈ ವೀಕಲ್ಲೇ ಬಂದ್ಬಿಡ್ತೀನಿ ಅಪ್ಪ. ಹಾ ಅದು ಇದು ಅಂತ ಹೇಳಿ ನೀನ್ ಚೆನ್ನೈಗೆ ಹೋಗಿ 15 ದಿನ ಆಯ್ತಾಯ್ತೆ. ಸಾಕು ಬಾ, ಆ ಲೆಟ್ರು ಬಂದ್ಮೇಲೆ ಹೋಗುವಂತೆ. ಅಪ್ಪ ಈಗ ಹುಡುಗನ್ ಕಡೆಯವ್ರು ಬಂದಾಗ ಅದು ಇದು ಅಂತ ಹೇಳಕ್ ಆಗಲ್ವಲ್ಲ. ನಾಳೆ ಬಿರ್ನೆ ಹೊರಟು ನಮ್ಮ ಊರಿಗೆ ಬಂದ್ಬಿಟ್ಟು ನೀನು. ಅರ್ಥ ಆಯ್ತಾಯ್ತಾ? ಹೇಳಿ ಬ್ರದರ್. ಶಾರ್ಟ್ ಫಿಲ್ಮ್ ಕೊಟ್ಟು 4 ದಿನ ಆಯ್ತು, ಇನ್ನೂ ಸಬ್ಟೈಟಲ್ಸ್ ಬಂದಿಲ್ಲ. ದುಡ್ಡನ್ನ ಮಾತ್ರ ಮುಂಚೆನೆ ಇಸ್ಕೊಂಡ್ರೆ. ನಾಳೆ ನಾನು ಅವಾರ್ಡ್ ಕಳಿಸ್ಬೇಕು. ಯಾವಾಗ ಕೊಡ್ತೀರಾ? ಇನ್ ಸ್ವಲ್ಪ ಹೊತ್ತಲ್ಲೇ ಕೊಟ್ಬಿಡ್ತೀನಿ ಬ್ರದರ್. ಶಾರ್ಟ್ ಫಿಲ್ಮ್ ನ ನೋಡಿದ್ರಾ? ಹೇಗಿದೆ? ತುಂಬಾ ಚೆನ್ನಾಗಿದೆ. ಲೈ, ನಮ್ಮ ಮನೆ ಎದುರುಗಡೆ ಇರೋ ಮಲ್ಲಿಗೆ ಹೂ ಕುಮಾರಣ್ಣ ಒಂದು ಸೂಪರ್ ಮಾರ್ಕೆಟ್ ಓಪನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ. ನಿಮ್ಮ ಅತ್ತಿಗೆ ಆ ಸೂಪರ್ ಮಾರ್ಕೆಟ್ ಓಪನ್ ಆದ್ರೆ ನೀನೇ ಇಂಟೀರಿಯರ್ ಡಿಸೈನ್ ಮಾಡ್ಬೇಕು ಅಂತ ಮಾತಾಡ್ಕೊಂಡು ಬಂದಿದ್ದಾಳು. ಅದಕ್ಕೆ ಹೇಗಿದ್ದಾರೋ? ಅವಳ ಕೈನಲ್ಲಿ ಆಗ್ತಿಲ್ಲ ಕಣ. ಈ IVF ಟ್ರೀಟ್ಮೆಂಟ್ ಎಲ್ಲ ಅಮ್ಮ ಅಪ್ಪನಿಗೋಸ್ಕರ. ಮೊದಲು ಅದಕ್ಕೇನು ಹುಷಾರಾಗಿ ನೋಡ್ಕೊ, ಸರಿನಾ? ಇಲ್ಲಿನ ವಿಷಯಗಳು ಯಾವುದು ಅಪ್ಪ ಅಮ್ಮನಿಗೆ ಹೇಳಬೇಡ. ಅವ್ರ ಬಗ್ಗೆ ಚಿಂತೆ ಮಾಡಬೇಡ್ಬೋ. ನಿನ್ ಖರ್ಚಿಗೆ ದುಡ್ಡು ಹಾಕಿದ್ದೀನಿ, ನಾನು ಮತ್ತೆ ಮಾತಾಡ್ತೀನಿ. ಲೇ, ಇಲ್ಲಿವರೆಗೂ ನೀನು 1 ರೂಪಾಯಿನಾದ್ರೂ ಸಂಪಾದನೆ ಮಾಡಿ ಒಂದು ಸುತ್ತಿಗೆನಾದ್ರೂ ಇಲ್ಲ ಒಂದು ಮೊಳೆನಾದ್ರೂ ಕೊಂಡ್ಕೊಂಡಿದ್ದೀನೋ ನೀನು? ಈಗ ಲೈಫ್ ಈಸಿಯಾಗಿ ಹೋಗ್ತಾ ಇದೆ ಕಣ. ನಾನ್ ಸತ್ ಮೇಲೆ ಒಂದ್ ಹೊತ್ತು ಅನ್ನಕ್ಕೂ ಕೂಡ ನೀನು ಭಿಕ್ಷೆ ಬಿಡ್ಬೇಕಾಗುತ್ತೆ ಕಣ, ಅದು ಎಲ್ರೂ ಮನೆ ಮುಂದೆ ಕೂತ್ಕೊಂಡು. ಹುಡುಗನ್ ಕಡೆಯವ್ರಿಗೆ ಅದು ಇದು ಅಂತ ಹೇಳಕ್ ಆಗಲ್ವಲ್ಲ. ನೀನ್ ಬೇಗ ಹೊರಟು ನಮ್ಮ ಊರಿಗೆ ಬಂದ್ಬಿಡು. ಗಾಬರಿ ಗಾಬರಿ ಸೋದರ, ಲೈಫು ಪೂರ ಕಾಲವು ಒದ್ದಿದೆ ಲಕ್ಕನು. ನೋಡು ಇಲ್ಲಿ ಇಂಚಿಂಚು ಹತ್ತಿದೆ ನಾನು ಮೇಲೆ, ಮೈಲಿಗಟ್ಟೆ ಜೀವನ ಕೆಳಗೆ ತಳ್ತೈತಲ್ಲೋ. எங்க யார் நீங்க? இங்கே தான் இருக்கீங்களா? ஆமா. ஏ? ஸ்வேதா ஒரு பொண்ணு. ಕನ್ನಡನಾ? ಸೂಪರ್ ರೀ. ಶ್ವೇತಾ ಅನ್ನೋ ಹುಡುಗಿನ ಇಲ್ಲೇ ಡ್ರಾಪ್ ಮಾಡಿದೆ, ಆದರೆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಫೋನ್ ಮಾಡಿದ್ರೆ ತೆಗಿತಾನೂ ಇಲ್ಲ. ಅವ್ರೇನಾದರೂ ಕಾಣಿಸಿದ್ರೆ 60 ರೂಪೀಸ್ ನನ್ನ ನಂಬರ್ಗೆ ಜಿ ಪೇ ಮಾಡೋದಕ್ಕೆ ಹೇಳಿ. ತುಂಬ ಹೊತ್ತಿಂದ ಇಲ್ಲೇ ಕಾಯ್ತಾ ಇದ್ದೆ. ஸ்வேதா, ஸ்வேதா, நீங்க வந்த பைக் டாக்ஸி பையா வெயிட்டிங். அமௌண்ட் கிரெடிட் ஆகல, இன்ஃபார்ம் பண்ண சொன்னாரு. எனக்கு டெபிட் ஆயிருச்சு. கம்பெனில கேட்டு சொல்றேன்னு சொல்லிடுங்க. நீங்க போய் சொல்லு.
கொஞ்சம் தூரம் போனா ஆட்டோ கிடைக்க போகுது. ಹಲೋ. ಹಾಯ್, ನೆನ್ನೆ ನಮ್ಮ ಪಿ ಜಿ ಹಾಸ್ಟೆಲ್ಗೆ ಬಂದು ನಂಬರ್ ಕೊಟ್ಟಿದ್ರಿ, ನೆನ್ಪಿದ್ಯಾ? ಹೌದು, ಆ ದುಡ್ಡಿನ್ನೂ ಬಂದಿಲ್ಲ. ನೀವೇನಾದ್ರೂ ನನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಬಿಟ್ರೆ ಅವಳ ದುಡ್ಡನ್ನು ನಾನೇ ಕೊಟ್ಬಿಡ್ತೀನಿ. ಏನಾ? ನಂದು ಬೈಕ್ ಪೂಲಿಂಗ್ ಮಾತ್ರನೇ, ಟ್ಯಾಕ್ಸಿ ಏನು ಓಡಿಸ್ತಾ ಇಲ್ಲ. ಸಾರಿ ಅದು ಹಾಗಲ್ಲ. ನಾನು ಏನು ಅನ್ಕೊಂಡ್ಬಿಡ್ತಾರೆ ಇದೆಲ್ಲ. ಮತ್ತೆ ಬರಲ್ಲ ಅಂದ್ರೆ? ಇವತ್ತು ಕೆಲಸ ಏನಿರಲಿಲ್ಲ, ಜೇಬಲ್ ದುಡ್ಡು ಇರಲಿಲ್ಲ. ಸರಿ, ನಿಮ್ಮನ್ನು ಡ್ರಾಪ್ ಮಾಡಿದ್ರೆ ಇಬ್ಬರು ದುಡ್ಡು ಬರುತ್ತೆ ಅಂತ. ಯಾವ ಊರು ನಿಮ್ಮದು? ನಿಮಗೆ ಯಾಕೆ? ಅಯ್ಯೋ, ಹೇಳಿದ್ರೆ ಕರೆಕ್ಟಾಗಿ ಬಸ್ಸಲ್ಲಿ ಬರುತ್ತೋ ಅಲ್ಲಿ ಡ್ರಾಪ್ ಮಾಡ್ತೀನಿ ತಾನೆ. ಮಂಡ್ಯ. ನಿಮ್ದು? ಮೈಸೂರು. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ? ಇಲ್ಲ. ಮತ್ತು ಊರಿಗೆ ಹೋಗ್ತಾ ಇದ್ದೀರಾ? ಕಂಪನಿಲಿ ಪ್ಲೇಸ್ಮೆಂಟ್ ಆಗಿದೆ, ಆದರೆ ಲೆಟರ್ ಇನ್ನೂ ಬಂದೇ ಇಲ್ಲ, ಅದಕ್ಕೆ. ನೀವೇನು ಕ್ಯಾಬ್ ಡ್ರೈವರ್ ಅಲ್ಲ ಅಂತಂದ್ರಿ, ಜೊತೆಗೆ ಜಾಬ್ಗೆ ಹೋಗೋ ಹಾಗೂ ಕಾಣ್ತಿಲ್ಲ. ಯಾಕೆ ಬೈಕ್ ಕೂಲಿ? ಹಲೋ, ಐ ಆಮ್ ಬಡ್ಡಿಂಗ್ ಇಂಟೀರಿಯರ್ ಡಿಸೈನರ್. ಎಷ್ಟು ತಿಂಗಳಿಂದ ಬಡ್ಡಿಂಗ್? ಆಲ್ರೆಡಿ ಕೋರ್ಸ್ ಮುಗಿಸಿ ಒಂದೆರಡು ಕಡೆ ಅಸಿಸ್ಟೆಂಟ್ ಆಗು ಮಾಡಿದೆ. ಈಗ ಸ್ವಂತ ಪ್ರಾಜೆಕ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲೋ ನೋಡಿರೋ ಹಾಗಿದೆಯಲ್ಲ. ಥ್ಯಾಂಕ್ಸ್. ಒಂಚೂರು ರೇಟಿಂಗ್ ಕೊಟ್ಬಿಡ್ರಿ, 5 ಸ್ಟಾರ್ಸ್. ಹಲೋ, ಏನಾಯ್ತು ರೀ? ಏನಿಲ್ಲ, ಸ್ವಲ್ಪ ಹಾಸ್ಟೆಲಿಗೆ ಡ್ರಾಪ್ ಮಾಡ್ತೀರಾ? ಸರಿ, ಬ್ಯಾಗ್ ಕೊಡಿ. ಪರವಾಗಿಲ್ಲ ಬಿಡಿ. ಹಲೋ, ಮತ್ತೆ ಏನಾಯ್ತು ರೀ? ವೇಕೆನ್ಸಿ ಇಲ್ವಂತೆ, ಬೇರೆ ಯಾರೋ ಬಂದಿದ್ದಾರೆ. ನನ್ನ ಫ್ರೆಂಡ್ ಪ್ರೀತಿ ರೀಸೆಂಟಾಗಿ ಬಂದು ಇಲ್ಲಿ ಹತ್ರದಲ್ಲಿದ್ದಾಳೆ, ಸ್ವಲ್ಪ ಡ್ರಾಪ್ ಮಾಡಿಬಿಡ್ತೀರಾ? ಸರಿ, ಅಂಕಲ್, ಪ್ರೀತಿ ಇದ್ದಾಳಾ? ಅಂಕಲ್ ಇಡಿಯಟ್. ಅಂಕಲ್ ಅವ್ನು ನನ್ನ ಬಾಯ್ ಫ್ರೆಂಡ್ ಕಣೆ. ಓ ಸಾರಿ. ಅದ್ ಸರಿ, ಹೇಳು ಏನ್ ವಿಷಯ? ಸಡನ್ ಆಗಿ ಹಾಸ್ಟೆಲ್ ಖಾಲಿ ಮಾಡ್ಬೇಕಾಗಿ ಬಂತು. ಇವತ್ತೊಂದ್ ದಿನ ನಾನು ನಿಮ್ಮನೇಲೇ ಇರ್ಬೋದಾ? ನಾಳೆಗೆಲ್ಲ ಬೇರೆ ಹಾಸ್ಟೆಲ್ ನೋಡ್ಕೊಂಡ್ಬಿಡ್ತೀನಿ. ಅದೆಲ್ಲ ನನಗೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ ಕಣೆ. ಇವತ್ ನೈಟ್ ನನಗೊಂದು ಕ್ಲೈಂಟ್ ಕಾಲ್ ಇದೆ, ಮನೇಲಿ ರಘು ಮಾತ್ರ ಇರ್ತಾನೆ. ಹೌದಾ? ಸರಿ, ಬೇಡ ಬಿಡು. ಥ್ಯಾಂಕ್ಸ್ ಪ್ರೀತಿ, ನಾನು ಬೇರೆ ಕಡೆ ನೋಡ್ಕೋತೀನಿ. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕಾಲ್ ಮಾಡ್ತೀನಿ. ಓಕೆ, ಬಾಯ್. ಹಲೋ, ನಾನು ಕೆಳಗೆ ಇದ್ದೀನಿ ರೀ.
ಬನ್ನಿ. ಏನು ಈಗೇನು ಮಾಡೋದು? ಸಿಗೋವರೆಗೂ ಹುಡುಕ್ಬೇಕು. ನಾನು ದುಡ್ಡನ್ನು ಪೇ ಮಾಡ್ತೀನಿ. ಹನಿಯೇ ಆಕಾಶ ದಾಟಿದೆಯಾ ನಿನ್ನ ಗುರಿ ಹುಡುಕುತ್ತಾ ಸಾಗಿದೆಯಾ? ಓ ಗಿಳಿಯೇ ನನ್ನ ಮಾತು ಕೇಳುವೆಯ? ಈ ಪಯಣ ನನ್ನ ಜೊತೆಗೆ ಸಾಗುವೆಯ? ಇಲ್ಲ ಅಂತ ಹೇಳಿ ನಿನ್ನ ಜೊತೆಗೆ ಏನೋ ತಿಳಿಯದಂತ ಆನಂದನೇ. ನನ್ನ ಸಮಯವನ್ನು ತಿಂದಂಥ ಸುಂದರಿ ನೀನು, ನಿನ್ನ ಕಂಡೆನು ನಾನು ಎಲ್ಲೆಲ್ಲಿಯೂ. ಪಾ 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 ಬಳಿ ನಮ್ಮ ಪಯಣ ಶುರುವಾಯ್ತು, ಕೇಳತ್ತಿ ಪಾ ನಡಿ ನಮ್ಮ ದಾರಿ ಒಂದೇನೆ. ಪಾ 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 ಬಳಿ ನಮ್ಮ ಪಯಣ ಶುರುವಾಯ್ತು, ಕೇಳತ್ತಿ ಪಾ ನಡಿ ನಮ್ಮ ದಾರಿ ಒಂದೇನೆ. ಗಡಿಯಾರ ಗಮನಿಸುವ ಬಿಡುವಿದೆಯ? ಹಾದಿ ಬೀದಿ ಸುತ್ತಿದರೆ ಸಹಕಾರ ನೀಡು ನೀನೀಗ, ಸಂತಸವ ಪಡುವೆನೋ. ಇದು ನಿಜ ಅನಿಸಿದೆ, ಮಾಯವೋ ಏನೋ ಅನಿಸಿದೆ. ನಡಿ ಜೊತೆಗೆ ಕೊನೆವರೆಗೆ ಹೋಗೋಣ. ಅಮ್ಮ, ಎಲ್ಲಿವರೆಗೂ ಬಂದಿದ್ಯಾ? ಬೇರೆ ಕಂಪನಿಯಿಂದ ಸಡನ್ ಕಾಲ್ ಬಂದ್ಬಿಡ್ತು ಅಮ್ಮ. ಇಂಟರ್ವ್ಯೂಗೆ ಬರೋದಕ್ಕೆ ಹೇಳಿದ್ದಾರೆ, ಅದಕ್ಕೆ ಇಳ್ದು ವಾಪಸ್ ಬಂದ್ಬಿಟ್ಟೆ. ನನಗೇನು ನಂಬಿಕೆ ಬರ್ತಾ ಇಲ್ಲ. ಇಷ್ಟೊತ್ತಿಗೆ ಮದ್ವೆಯವ್ರು ಕೂಡ ಊರಿಗೆ ಬಂದಿರ್ತಾರೆ. ಬರ್ತಿದ್ದೀನಿ ಅಂತ ಹೇಳ್ದಿಯಲ್ಲೇ? ಮಾ, ಇಷ್ಟಾದ್ಮೇಲೆ ಮದ್ವೆ ಬಗ್ಗೆ ಮಾತಾಡಿದ್ರೆ ಲೇಗೋ ಲಡಾಗೋ ಓಡ್ ಹೋಗ್ತೀನಿ ಅಷ್ಟೇ. ಕಾಶಿಗಲ್ವೇನೆ ಹೋಗೋದು? ಲಡಾಖ್ ಎಲ್ಲಿಂದ ಬಂತು? ಎಲ್ಲೋ ಹೋಗ್ತೀನಿ ಬಿಡು. ಕಾಲ್ ಮಾತ್ರ ನಿಂಗೆ ಮಾಡ್ತೀನಿ. ಅಪ್ಪಂಗ್ ನೀನೇ ಹೇಳು. ಏ ಮಿತ್ರ, ಏ ಬಳಿ ನಮ್ಮ ಪಯಣ ಶುರುವಾಯ್ತು, ಕೇಳತ್ತಿ ಪಾ ನಡಿ ನಮ್ಮ ದಾರಿ ಒಂದೇನೆ. ಬಳಿ ನಮ್ಮ ಪಯಣ ಶುರುವಾಯ್ತು, ಕೇಳತ್ತಿ ಪಾ ನಡಿ ನಮ್ಮ ದಾರಿ ಒಂದೇ ಈಗ. அதெல்லாம் ஃபுல் ஆயிடுச்சுமா. 15,000 ஒன்று இருக்கு. ಥ್ಯಾಂಕ್ಸ್ ಅಕ್ಕ. ஓகேமா. ಮಾಯವೋ ಏನೋ ಅನಿಸಿದೆ. ಇನ್ನು ಎಲ್ಲಿಗ್ರಿ ಹೋಗೋದು? ಹುಡುಗಿನ ಒಂಟಿಯಾಗಿ ರೋಡಲ್ಲಿ ಬಿಟ್ಟು ಹೋಗ್ತೀರಾ? ಅಯ್ಯೋ ನಿಮ್ಮ ಯಾಕ್ರಿ ಇವಾಗ ಯಾಕ್ರಿ ಹುಡುಗ ಹುಡುಗಿ ಟಾಪಿಕ್ಸ್ ಎಲ್ಲ? ಡೇ ತಂಬಿ ಅಣ್ಣ ಎವಳ ಹಚ್ಚಿದ? ಕೂತಿರೋಣ. 10,000 ಆದ್ರೂ ಹುಡ್ಕೋದಕ್ಕೆ ರೆಡಿ. ಹುಡ್ಕಣ. ನನ್ನ ರೂಮಿಗೆ ಬರ್ತೀರಾ? ರೀ ತಪ್ಪಾಗೇನು ಹೇಳಿಲ್ರಿ. ಅದು ಹಾಗಲ್ರಿ, ನನ್ನ ಉದ್ದೇಶ ಅದಲ್ರಿ. ತುಂಬಾ ಅಮಾಯಕಂತರ ಆಕ್ಟ್ ಮಾಡೋದೇನ್ ಬೇಡ. ನನಗೀಗ ನೆನಪಾಗ್ತಿದೆ, 1 ಇಯರ್ ಬ್ಯಾಕ್ ನಿನ್ನ ಹಾಸ್ಪಿಟ್ಲಲ್ಲಿ ಯಾವುದೋ ಹುಡುಗಿ ಜೊತೆ ನೋಡಿದ್ದೆ. ಎಷ್ಟು ಜನ ಹುಡುಗಿರ್ ಲೈಫ್ ನಾಶ ಮಾಡಿದ್ಯೋ. ಏನ್ರಿ, ನಾನು ನನ್ನ ಜೀವನ ಬಿಟ್ಟು ಬೇರೆ ಯಾರ ಜೀವನನೂ ನಾಶ ಮಾಡಿಲ್ರಿ. ಒಂದು ನಿಮಿಷ ನಾನು ಹೇಳೋದನ್ನು ಕೇಳಿ. ನೀವು ನೋಡಿದ್ದು ನನ್ನ ಅತ್ತಿಗೆನ?
ಹೇಗಾದ್ರೂ ಸರಿ, ರೂಮಿಗೆ ಬಾ ಅಂದ್ರೆ ಏನು? ನೀವೇ ತಾನೇ 10,000 ಕೊಡ್ತೀನಿ ಎಂದಿದ್ದು, ಅದಕ್ಕೆ ಕೇಳಿದೆ. ಆದ್ರೆ ರೂಮ್ ಅಂದ್ರೆ ರೀ, ನಮ್ಮ ಹೌಸ್ ಓನರ್ಗೆ ಬೈಗುಳಗಳು ಬರುತ್ತೆ ಅಂತ ನನಗೆ ಈಗ ತಾನೇ ಗೊತ್ತಾಯ್ತು. ಬೇಸಿಕಲಿ 2 ಮಂತ್ಸಿಂದ ರೆಂಟ್ ಕಟ್ಟಿಲ್ಲ. ನೀವು ಬಂದ್ರೆ ರೆಂಟ್ ಶೇರ್ ಆಗುತ್ತೆ ಅಂತ ಕೇಳಿದೆ ಅಷ್ಟೇ. ಏನ್ರಿ, ನಾನು ತಿನ್ನೋಕೆ ಸ್ನಾನಕ್ಕೆ ಮಾತ್ರ ರೂಮಿಗೆ ಬರ್ತೀನಿ ರೀ. ಇನ್ನು ಮಿಕ್ಕಿದೆಲ್ಲ ಆಚೆನೆ, ನಾನು ಮಲಗೋದು ಟೆರೆಸ್ ಮೇಲೇನೆ. ನಿಮ್ಗೆ ಯಾವ ಥರ ಡಿಸ್ಟರ್ಬೆನ್ಸು ಇರಲ್ಲ ರೀ. ಸರಿ, ಇಷ್ಟ ಆದ್ರೆ ಇರ್ತೀನಿ, ಇಲ್ಲಾಂದ್ರೆ ಇರಲ್ಲ. ಯಾರಾದ್ರೂ ತಪ್ಪಾಗಿ ಅನ್ಕೊಂಡ್ರೆ? ಚಾನ್ಸೇ ಇಲ್ಲ ರೀ. ಹಲೋ ಸರ್, ஆறா ரூம் புக் பண்ணியிருந்தேன். சைன் இட்டே விடு, 2 பேரோட ஐடி கார்டு தான். கப்பல் ஃப்ரெண்ட்லி போட்டு இருந்துச்சு. ನೀವು ರೆಸ್ಟ್ ತಗೊಳ್ರಿ. ಅವನು ಅದಕ್ಕೆ ಬಂದಿದ್ದೀವಿ ಅನ್ಕೋತಾನೆ ಅಲ್ವಾ? ಅದಕ್ಕೆ ಅಲ್ವಾ ಕರ್ಕೊಂಡ್ಬಂದಿದ್ದು? ಅವತ್ತು ರೂಮ್ಗೋಸ್ಕರ ಬೈಕ್ ಹತ್ತಿಸ್ಕೊಂಡು ಊರೆಲ್ಲ ಸುತ್ತಾಡಿಸ್ದೆ. ಇವತ್ತಿಲ್ಲಿ ಕರ್ಕೊಂಡ್ಬಂದಿದ್ಯಾ? ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬಾ. ಹಲೋ ಸರ್, ನೀವಿಬ್ರು ಎಲ್ಲಿದ್ದೀರಾ ಸರ್? ಯಾರಿಬ್ರಣ? ಸರ್, ತಮಾಷೆ ಮಾಡ್ಬಿಡಿ ಸರ್, ಇಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ತಿದೆ. ಮರ್ಯಾದೆಯಾಗಿ ಇಬ್ರು ವಾಪಸ್ ಬಂದ್ಬಿಡಿ. ಅಣ್ಣ, ಇಲ್ಲಿ ಸಿಗ್ನಲ್ ಸರಿ ಇಲ್ಲ, ನಾನು ಮತ್ತೆ ಮಾಡ್ತೀನಿ ರೀ. ಇಲ್ಲ ನಾನು ಮಾಡ್ತೀನಿ ರೀ. ಹಾಂ, ಮಾಡ್ತೀನಿ.
ಈ ಕನಸಿಗೆ ಈ ಗೂಡು ಓಕೆ ಫ್ರೀ ತಿರುಗಾಟ ರೆಕ್ಕೆ ಬಂದಾಗ ರಾಣಿಯಲ್ಲದಿದ್ದರೂ ನಂದೇನೆ ರಾಜ್ಯ ನಿಂಗಂತೂ ನಂಗಂತೂ ಸಾರಿ ಎಲ್ಲವೋ ಯಾರು ಸ್ವಂತದ ಬಂಧು. ಇಲ್ಲಿ ನೋಡಿ, ಹೋಗೋ ದಾರಿಲಿ ಮಾಲ್ಗೆ ನನ್ನ ಡ್ರಾಪ್ ಮಾಡಿಬಿಡಿ, ದುಡ್ಡು ನಾನು ಪೇ ಮಾಡ್ತೀನಿ. ಪರವಾಗಿಲ್ಲ. ಟೀ ಕುಡಿಯಲ್ವಾ? ಟೈಮ್ ಇದೆಯಾ? ಇಂಟರ್ವ್ಯೂಗಾ? ಆಲ್ ದಿ ಬೆಸ್ಟ್. ಏನಾಯ್ತು? ಬೈಕ್ ಪೂಲಿಂಗಲ್ಲಿ ತುಂಬಾ ದುಡ್ಡು ಬರ್ತಿದೆ ಅನ್ಸುತ್ತೆ. ಯಾವ ದುಡ್ಡ್ರಿ? ದಿನ ಖರ್ಚಿಗೆ ಸರಿ ಹೋಗುತ್ತೆ. ಮತ್ತೆ ಮನೆಯಿಂದ ಬರ್ತಿದ್ಯಾ? ನಮ್ಮಪ್ಪ ಕೆಲಸ ಮಾಡ್ತಿರ್ಬೇಕಾದ್ರೆ ದುಡ್ಡು ಕೊಡ್ತಾ ಇದ್ರು. ಹ್ಯಾಪಿಯಾಗೆ ತಗೋತಾ ಇದ್ದೆ. ಅದೇ ಅವ್ರು ರಿಟೈರ್ ಆದ್ಮೇಲೆ ಕೊಡ್ತಿರ್ಬೇಕಾದ್ರೆ ಅವ್ರು ಕೊಡ್ತಾರೆ ಬಿಡಿ, ಅವ್ರೇನು ಬದಲಾಗಿಲ್ಲ. ಆದ್ರೆ ನಾನು ಬದಲಾಗದೆ ಹೀಗೆ ಇದ್ದೀನಿ ಅಂತ ನೆನೆಸ್ಕೊಂಡ್ರೆ ಅದಕ್ಕೆ ಮನೇಲೇನೋ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದೀನಿ. ನಮ್ಮ ಅಣ್ಣನಿಗೆ ಮಾತ್ರ ಎಲ್ಲನೂ ಗೊತ್ತು, ಆದರೆ ಅವನಿಗೂ ಆಗಾಗ ಸುಳ್ಳು ಹೇಳಬೇಕು ಅಂತಾನೆ ಅನ್ನಿಸ್ತಿರುತ್ತೆ. ಬಡ್ಡಿಂಗ್ ಇಂಟೀರಿಯರ್ ಡಿಸೈನರ್. ನಾನು ಲೈಫಲ್ಲಿ ಕೆಲವೊಂದು ಡಿಸಿಷನ್ಸ್ನ ತಗೋತೀನಲ್ಲ, ಒಂದು ವರ್ಕೌಟ್ ಆಗಲಿಲ್ಲ. ನನಗೆ ದೊಡ್ಡ ದೊಡ್ಡ ಆಸೆಗಳೇನೂ ಇಲ್ಲ ರೀ. ಆ ಫಸ್ಟ್ ಪ್ರಾಜೆಕ್ಟ್ ಬರ್ತಿದ್ದ ಹಾಗೆ ಅದರಲ್ಲಿ ಬರೋ ದುಡ್ಡಲ್ಲಿ ನಮ್ಮ ಅಪ್ಪನಿಗೆ ಒಂದು ಸುತ್ತಿಗೆನೂ ಆಣಿನೂ ಕೊಡಿಸ್ಬೇಕು. ಶಿವ, ಇವತ್ತೇನು ಪ್ಲಾನು? ಒಂದು ಕನ್ಸ್ಟ್ರಕ್ಷನ್ ಆಫೀಸಿಗೆ ಕೊಟೇಶನ್ ಕೊಡೋದಕ್ಕೆ ಸಿಟಿವರೆಗೂ ಹೋಗಬೇಕು. ಇದುವರೆಗೂ ಎಷ್ಟು ಆಫೀಸಿಗೆ ಹೋಗಿದ್ದೀರಾ? ಒಂದು 20 ಆಗಿರಬೇಕು. ಯಾಕೆ ಕೇಳ್ತಾ ಇದ್ದೀರಾ? ನೆನೆ ಶೆಲ್ಫಲ್ಲಿ ನಿಮ್ಮ ಪ್ರಾಜೆಕ್ಟ್ ಆ್ಯಡ್ ಇತ್ತಲ್ಲ, ನೋಡಿದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಆದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಸಿಕಲಿ ನಿಮಗೆ ಮಾತಾಡೋಕ್ಕೆ ಬರಲ್ವಲ್ಲ. ಅದಕ್ಕೆ ಹೇಳ್ತೀನಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. Your communication skills are very bad. It'll make you stumble. ಇದಕ್ಕೆ We are an interior designing team that believe in delivering a quality service. You should check out some of the materials that we have here. You can see different textures and colors. You can actually physically feel this. This one, sir, you won't find anywhere. The ball is in your court, sir. Idea is good, but past projects ಎದುಮೇ ಇರ್ಲಿಯೇ?
ಸ್ಟಂಬಲ್ ಹಾಂ ಹುಡುಗಿ ನೋಡಿದ ತಕ್ಷಣ ಕೆಲಸ ಕೊಡ್ತಾರೆ ಅನ್ಕೊಂಡಿದ್ದೀರಾ? ಅಟೆನ್ಷನ್ ಕೊಡ್ತಾರೆ ಅನ್ಕೊಂಡೆ. ಅಟೆನ್ಷನ್ ಫ್ರೀ ಅಲ್ವಾ, ಅದನ್ನು ಕೊಡ್ತಾರೆ. ಪ್ರಾಜೆಕ್ಟ್ ದುಡ್ಡಲ್ವಾ, ಯೋಚನೆ ಮಾಡ್ತಾರೆ. ಇದಕ್ಕೊಂದು ಬಿಲ್ಡಪ್ ಬೇರೆ ಬೇಕಿತ್ತ ಇದಲ್ಲ. ಎನ್ನಾಚೆ ಚೇಂಜ್ ಪ್ಯಾಕೆಟ್ போய் 1000 ஆகும் சார். ಏನ್ ಜೀವನನೋ ನಂದು, ಒಳ್ಳೇದು ಅನ್ನೋದು ಒಂದು ನಡೆಯಲ್ಲ. ನಡೀರಿ. ಮುಂಚೆ ಪ್ರಾಜೆಕ್ಟ್ಸ್ ಯಾವುದು ಮಾಡಿಲ್ವಾ? ಕೊಟ್ರೆ ತಾನೇ ಮಾಡಕ್ಕೆ. ಒಂದ್ ನಿಮಿಷ. ಕಂಪನಿ ನೇಮ್ ಏನ್ ಇಡಬೇಕು ಅನ್ಕೊಂಡಿದ್ದೀರಾ? ರಿವ್ಯೂ ಇಂಟೀರಿಯರ್ಸ್. ನೈಸ್ ನೇಮ್. ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆಯಾ? ಇದೆ, ಬಟ್ ನಾನು ಆಕ್ಟಿವ್ ಆಗಿಲ್ಲ. ಗೂಗಲ್ ಮ್ಯಾಪ್ ಅಲ್ಲಿ ಕಂಪನಿ ಅಕೌಂಟ್ ಓಪನ್ ಮಾಡಿ ಫೇಕ್ ಅಡ್ರೆಸ್ ಕ್ರಿಯೇಟ್ ಮಾಡೋಣ. ಅದನ್ನ ನಿಮ್ ಫ್ರೆಂಡ್ಸ್ಗೆಲ್ಲ ಕಳಿಸಿ ರಿವ್ಯೂ ಕೊಡೋದಕ್ಕೆ ಹೇಳಿ. ಹಂಗ್ ಮಾಡಿದ್ರೆ ಪ್ರಾಜೆಕ್ಟ್ ಬಂದ್ಬಿಡುತ್ತಾ? ಟ್ರೈ ಅಷ್ಟೇ ಅಲ್ವಾ. ಆಫೀಸ್ ಲೊಕೇಶನ್ ಎಲ್ಲಿ ಮಾಡೋಣ? ಟಿ ನಗರ್. ನಿಮ್ ವಾಟ್ಸ್ಆಪ್ಗೆ ಈ ಲಿಂಕ್ ಶೇರ್ ಮಾಡಿದ್ದೀನಿ, ಅದನ್ನೆಲ್ರಿಗೂ ಫಾರ್ವರ್ಡ್ ಮಾಡಿ. ಹಲೋ ಹಲೋ, ರಿವ್ಯೂ ಇಂಟೀರಿಯರ್ಸ್. ಸರ್ 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 ಎಸ್ ಸರ್. ಇಸ್ ಇಟ್ ರೈಟ್ ಟೈಮ್ ಟು ಟಾಕ್ ಟು ಯು? சார் எஸ் சார் 1 மினிட் சார். சார் 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 இப்போ சொல்லுங்க சார். ஒரு கபோர்ட் ஆர்டர் கொட்டேஷன் தேவைப்படுது. இப்போ நீங்க வர முடியுமா? சார் வாட்ஸ்அப் யுவர் அட்ரஸ் சார். வில் கம் இன் 1 hour. ஓகே, அனுப்புறேன். ಸೂಪರ್, ಆಲ್ ದಿ ಬೆಸ್ಟ್. ಅಚ್ಚರಿ, ನನಗೆ ಅಟೆನ್ಷನ್ ಬೇಕಲ್ಲ. ಹಾಗಾದ್ರೆ ಶೇರ್ ಕೂಡ ಕೊಡಬೇಕು. நீங்க ರಿವ್ಯೂ ಇಂಟೀರಿಯರ್ ಸರ್. ப்ளீஸ் கம். How much you charge for the cupboards? Sir, frame means it starts from 600 rupees per square foot, sir. Box under 1100, sir. Materials? Sir, commercial plywood, waterproof plywood, HDHMR, teal wood, 600, 700, 650, 1500 per square foot, sir. Including transportation, labor, everything, sir. ಹೌದು, ಎಲ್ಲಾನು ಸರ್. இதில் எது லைஃப் கொடுக்கும்? Sir, all that we use is certified company product, sir. கண்டிப்பா 10-15 years இருக்கும், sir. Last question. Why review interiors? சார், இப்போ கம்பெனி இனாகுரல் ஆஃபர்ல 10% டிஸ்கவுண்ட் போயிட்டு இருக்கு. நெக்ஸ்ட் 5 இயர்ஸ்ல if any problem comes, one hour will come to your doorstep. கண்டிப்பா. மேக்ஸிமம் எந்த ப்ராப்ளமும் வராது சார். அப்படி வந்தா உள்ள இன்ச்சஸ் ப்ராப்ளம் வரும். 100 rupees one set. I'll do it free of cost. Sir. Sir. If you once show the unit, நீங்க இதுக்கு முன்னாடி பார்த்த டிசைனர்ஸ் விட I'll give you the best quotation. Okay. Come. சார் சார் இந்த வாஷ் பேஷன் கீழே காம்பேக்டா சின்னதா எனக்கு ஒரு கபோர்ட் வேணும். ಇದಕ್ಕೆ ಕೊಟೇಶನ್ ಶೇರ್ ಬೇಕು ಅಂದ್ರಲ್ಲ, ಸೈಲೆಂಟ್ ಆಗಿ ಟಾರ್ಚರ್ ಇಂದ ಎಸ್ಕೇಪ್ ಆಗೋಣ. 1 minute ಸರ್, I'll just contact sir. ಕೊಟ್ರೇನೆ ಅಲ್ವಾ ಮಾಡಕ್ಕಾಗೋದು. ಫಸ್ಟ್ ಪ್ರಾಜೆಕ್ಟ್ ಶಿವ, ಮಾಡೋಣ. ಅಣ್ಣ, ஃபர்ஸ்ட் டைம் என்ட்ரி. த்ரீ தலைவா.
ಆಕ್ಚುಲಿ ನೀವು ಅಸ್ಟೆಂಟ್ ಆಗಿದ್ದಾಗ ನೋಡಿದ್ದು ಸರ್. ನಾನು ನೆನ್ಪಿಟ್ಕೊಂಡು ನಿಮ್ಮ ಫಸ್ಟ್ ಪ್ರಾಜೆಕ್ಟ್ಗೆ ನನ್ನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಏಯ್ ಪೂಜೆ ಸಾಮಾನು ಏನ್ ಕೆಲಸ? ಹೇಳಿ. ಹ್ಯಾಂಡ್ ವಾಶ್ ಮಾಡ್ಕೊಂಬನ್ನಿ, ನಾನು ವರಂಡ ಮಾಡ್ತಿರ್ತೀನಿ. ಕೆಲಸ ಇದ್ರೆ ಕೆಳಗೆ ಅಣ್ಣ. ಇದ್ರ ಕೆಳಗ ಈ ಕೆಲ್ಸಕ್ಕೆ ನಾನು ನೆನಪಾದ್ನ. ಈ ಬಜೆಟ್ಗಿಂತ ಪೂಜೆ ಸಾಮಾನು ಬಜೆಟೇ ಜಾಸ್ತಿ ಆಯ್ತು ಸರ್. ಅಣ್ಣ ಫಸ್ಟ್ ಪ್ರಾಜೆಕ್ಟ್ ಅಣ್ಣ, ಅದಕ್ಕೆ ಪ್ಲೀಸ್ 50 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀವಿ ಅಣ್ಣ. 100 ರೂಪಾಯಿ ಕೊಡ್ತೀನಿ, ಕೆಲಸ ನೀನೇ ಮಾಡ್ಕೊ. ಏಯ್ ಈ ಪೂಜೆ ಸಾಮಾನು ತಗೊಂಡೋಗಿ ಅಂಗಡಿಗೆ ವಾಪಸ್ ಕೊಟ್ಬಿಡ. ಶುರು ಮಾಡ್ಕೊಳ್ಳ. ನಾವು ಎನ್ನ ಬಿಲ್ ಪೋಟಲ್ನು ಸರಿಯಾಗಿ ವರಮಾಟದಿಂದ ಸರಿಯಾಗಿ ಹಾಕೋ ಬಿಲ್ ಬಗ್ಗದೇ ಇಲ್ಲ. ಏನು ಕೊಂಚಂ ನೀಳಮ ಕೊಂಚ ಅಗಲಮ ವೈ ಅಷ್ಟು ಇಟ್ಬಿಟ್ರೆ ಒಳಗೋಗಿ ಮಲಕ್ಕೋತೀರಾ? ಪೆನಾಲ್ ಬಾಟ್ಲಿ ಇಡೋಕೆ ತಾನೇ ಇದು. ಹೋಗಿ ಸರ್, ಹೋಗಿ ಸ್ಪೆಷಲ್ ಟೀ ತಗೊಂಬನ್ನಿ. ಹೋಗಿ. ಸೇಮ್ ಟು ಯು. ರಿಟೈರ್ ಆದ್ಮೇಲೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಮನೇಲಿ ಕೂತ್ಕೊಂಡೆಲ್ರಿಗೂ ಟಾರ್ಚರ್ ಕೊಡ್ತಾನೆ. ನಿಮ್ಮ ಶೇರ್ ಪರ್ಸೆಲ್ಲೋ ಬಿದ್ದು ಹೋಗಿದೆ ಅನ್ಸುತ್ತೆ. ದುಡ್ಡಿತ್ತ ಅದರಲ್ಲಿ? ಮನೆ ಕೀ ಇದೆ. ಏನ್ ಹಾಗೆ ನೋಡ್ತಿದ್ಯಾ? ಮುಖ ತುಂಬ ಮೇಕಪ್ಪೇ ಕಾಣ್ತಾ ಇದೆ. ಫೇಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಓ ಅದಾ, ಇಂಥ ಹೋಟೆಲ್ಸ್ ಅಲ್ಲಿ ಗೊತ್ತಿಲ್ಲದೆ ಕ್ಯಾಮ್ರಾಸ್ ಇಟ್ಟಿರ್ತಾರಂತೆ, ಅದಕ್ಕೆ ಸ್ವಲ್ಪ. ಟಿಕೆಟ್ வாங்குறதெல்லாம் வாங்கிடுங்க. 2 LIC. ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಸತೀಶ್, ಒಂದು ಡೇಟಿಂಗ್ ಆ್ಯಪಲ್ಲಿ ಮ್ಯಾಚ್ ಆಗಿತ್ತು. ಆಮೇಲೆ ಮೀಟ್ ಮಾಡಿ ಡೇಟಿಗೆ ಹೋದ್ವಿ, ಲವ್ ಮಾಡಿದ್ವಿ. ಆದರೆ ಅವಾಗ ಗೊತ್ತಾಯ್ತು ಒಂದು ಪಾರ್ಲರ್ ನಡೆಸ್ತಿದ್ದಾನೆ ಅಂತ. ಓ, ಬಿಸ್ನೆಸ್ ಮ್ಯಾನಾ? ಪಾರ್ಲರ್ ವಿತ್ ಹ್ಯಾಪಿ ಎಂಡಿಂಗ್. ನಾಟಕ ಆಡ್ಬೇಡಿ, ಅದು ಒಂದು ರೀತಿಲಿ ಬ್ರೋತೆಲ್. ಹೋಗ್ಲಿ, ಅದನ್ನು ಬಿಟ್ಬಿಡಿ. ಸರ್ಗೆ ಲವ್ ಸ್ಟೋರೀಸ್ ಏನೂ ಇಲ್ವಾ? ಇತ್ತು, ಇವಾಗಿಲ್ಲ. ಯಾಕೆ ಬಿಟ್ಟು ಹೋದ್ಲು? ರೀಸನ್? ಕೆಲಸ ಎಲ್ಲ ಸರಿಯಾದ ಸ್ಯಾಲ್ರಿ ಇಲ್ಲ, ಇನ್ನೊಂದು 2 ವರ್ಷ ಆದರೂ ಹೀಗೆ ಇರ್ತೀಯ ಅಂತ ಬಿಟ್ಟು ಹೋದ್ಲು. ಕರೆಕ್ಟಾಗಿ ಹೇಳಿ ಹೋದ್ಲು. ತುಂಬ ಟ್ರೂ ಆಗಿ ಲವ್ ಮಾಡಿದ್ರಾ? ಬಿಟ್ಟು ಹೋಗ್ತಾಳೆ ಅಂತ ಗೊತ್ತಿದ್ರೆ ಮಾಡ್ತಿರ್ಲಿಲ್ಲ, ಆದರೂ ಮಾಡಿದೆ. ಏನು ಫೀಲ್ பண்ண போறீங்களா? ನಡಿ. ಇಲ್ಲ, ಇಲ್ಲೇ ಬಾ, ಇಳಿ. ಮಧ್ಯ ರೋಡಲ್ಲಿ ನಿಂತ್ಕೊಂಡು ಜೋರ ಕೂಗ್ಬೇಕು ಅನಿಸ್ತಾ ಇದೆ. ಹುಚ್ಚಿ ಅನ್ಕೋತಾರೆ. ಅನ್ಕೊಳ್ಳಿ. ಯಾವಾಗಲೂ ಹೀಗೇನಾ? ಊರಿಗೆ ಹೋಗ್ತೀನಿ ಅಂತ ಬಸ್ ಇಳಿದು ಬಿಡೋದು, ಸಡನ್ನಾಗಿ ನನ್ನ ಜೊತೆ ಇಂಟರ್ವ್ಯೂಗೆ ಬರೋದು, ಆ ನಿಮಿಷಕ್ಕೆ ಏನನ್ಸುತ್ತೋ ಅದನ್ನು ಮಾಡೋದು, ಅದಾದಮೇಲೆ 2 ಕಾಲಕ್ಕೆ ಹೇಳಿ. ಅಣ್ಣ 2 ಕಾಲಕ್ಕೆ. ಈ ನಿಮಿಷ ಇನ್ನೊಂದು ನಿಮಿಷ ಆಗಿ ಬದಲಾಗೋಕ್ಕೂ ಮುಂಚೆ ಅನ್ಕೊಂಡಿದ್ದನ್ನ ಮಾಡಿಬಿಟ್ರೆ ಲೈಫಲ್ಲಿ ರಿಗ್ರೆಟ್ ಅನ್ನೋದೇ ಇರಲ್ಲ ಅಲ್ವಾ? ನೀವು ಕೇಳಿದ್ರಲ್ಲ, ಅದಾದಮೇಲೆ ಆ ನಿಮಿಷನ ನೆನೆಸ್ಕೊಂಡ್ರೆ ಒಂದು ಸ್ಯಾಟಿಸ್ಫೈಯಿಂಗ್ ಮೊಮೆಂಟಾಗಿ ಉಳಿದು ಹೋಗುತ್ತೆ.
ಮುತ್ತು ಕೊಟ್ರೆ ಹುಚ್ಚು ಅನ್ಕೊಳಲ್ವಾ? ಈ ನಿಮಿಷ ಇನ್ನೊಂದು ನಿಮಿಷವಾಗಿ ಬದಲಾಗೋಕೆ ಮುಂಚೆ ಅನ್ಕೊಂಡಿದ್ದನ್ನ ಈಗಲೇ ಮಾಡಿದ್ರೆ ಒಂದು ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಆಗಿ ಉಳಿಯುತ್ತಲ್ಲ. ಮಲಗಿದ್ದೀರಾ? ಹೇಳಿ. ನೀವೇ ಹೇಳಿ. ಏನ್ ಹೇಳ್ಬೇಕು ಅಂತ ಹೇಳಿ. ಏನಾದ್ರೂ ಹೇಳಿ. ಇನ್ನು ಹೋಗಿ ಬನ್ನಿನಾ. ನೀನು ಬಾ ಹೋಗು ಅಂತ ಹೇಳಿ. ಟ್ರೈ ಮಾಡ್ತೀನಿ. ಮಾಡಿ. ಏನ್ ಮಾಡ್ತಾ ಇದೀಯಾ? ಏನೂ ಇಲ್ಲ ರೀ. ನೋಡಿ ಇವಾಗ ನೀನು ರೀ ಅಂದ್ರೆ ನಾನು ರೀ ಅಂತೀನಿ ಅಷ್ಟೇ. ಏನೂ ಇಲ್ಲ ಕಣೋ. ಓಕೆ ಬಂಗಾರಿ. ಇನ್ನೇನು ತುತ್ತು? ಇನ್ನೇನಾದ್ರೂ ಹೇಳೆ ಮಿಟ್ಟು. ಏಯ್ ಹುಚ್ಚ, ಇನ್ನೇನು ಇಲ್ವಾ ನಿಂಗೆ ಮಾತಾಡೋದಕ್ಕೆ? ಲೈ ಕೋತಿ ಅಂತಂದು ಯಾಕೆ ನೀನೇನು ಮಾತಾಡಲ್ವಾ? ಏನು ಬೈತಾ ಇದೆಯಾ ನಂಗೆ? ಸಾರಿ ಮಿಟ್ಟು. ಸರಿ ಬಿಡು. ಮತ್ತೆ ಏನು? ಸ್ಯಾಟಿಸ್ಫೈಯಿಂಗ್ ವರ್ಕ್ ಶಿವ. ಥ್ಯಾಂಕ್ ಯು. ಏನಂದೆ? ಸ್ವಲ್ಪ ಬಾಯಿ ಮುಚ್ಕೋತ್ಯಾ? ಇದು ನೀನ್ ಮಾಡಿರೋ ಕಬಡ್ಗೆ ಬಂದಿರೋ ರಿವ್ಯೂ ಕಣೋ. ಫಸ್ಟ್ ಆನೆಸ್ಟ್ ರಿವ್ಯೂ. ಲಕ್ಕಿನೇ ಅನ್ನು. ಓ, ಯಾವಾಗ್ಲೂ ಲೈಫಲ್ಲಿ ಬ್ಯುಸಿ ಆಗ್ತೀಯ ಅಂತ ಯೋಚನೆ ಮಾಡ್ತಾ ಇದ್ದವನು. ಫಸ್ಟ್ ಟೈಮ್ ಚಿಕ್ಕ ಹೋಪ್ ಬಂತು. ಒಂದು ಹಕ್ಕು ಕೊಡ್ತೀಯಾ? ಲಿವಿಂಗ್ಗೆ ಚಾನ್ಸ್ ಇಲ್ಲದೆ ಇದ್ದವನು ಲಿವಿಂಗ್ ಟುಗೆದರ್ ಲೈಫ್ನ ಬದುಕ್ತಾ ಇದ್ದೀನಿ. ಏಯ್, ಕೈ ಕೊಡಲ್ಲ ತಾನೆ? ಹೇಳ್ತೀನಿ. ತುಂಬಾ ಚೆನ್ನಾಗಿದೆ ಇಲ್ಲಿ.
സമ്മാനങ്ങൾ നേടിക്കൊടുക്കുന്നതിലും 52 വർഷത്തിലേറെ സേവന പാരമ്പര്യം സംരക്ഷിച്ചുകൊണ്ട് ನೀನು ತಿಂತಾ ಇರು, ನಾನೀಗಲೇ ಬರ್ತೇನೆ. ಹೆಂಗೋ ಹೊಸ ಮನೆಗೆ ಸೋಪ್ ಸ್ಟ್ಯಾಂಡಿಗೆ ಮಳೆ ಹೊಡೆಯೋಕೆ ಬಿಡಲ್ಲ. ಏನಣ್ಣ? ನಿಜ ಹೇಳಿದೆ. ಕೊಟೇಶನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ ಸರ್. ಒಳಗೆ ಹೋಗೋಣ ಬಾಣ. ಇವನ್ ಕೇಳೋ ಕೆಲಸ ಮಾಡೋದಕ್ಕಿಂತ ಸೆಕ್ಯೂರಿಟಿ ಕೆಲಸ ಮಾಡೋದೇ ವಾಸಿ. ಇಂದಂಗ. ಹಾಂ, ಥ್ಯಾಂಕ್ ಯು ಅಣ್ಣ. ಆಕ್ಚುಲಿ ನಾವು ತುಂಬಾ ಪ್ರಾಪರ್ಟೀಸ್ನ ನೋಡಿದ್ವಿ. ಲಾಸ್ಟ್ ಮಂತ್ ಈ ಪ್ರಾಪರ್ಟಿನ ಫೈನಲೈಸ್ ಮಾಡಿದ್ದು. ಸೂಪರ್ ಸರ್. ಶಿವ, ಇಲ್ಲಿ ವಾರ್ಡ್ರೋಬ್, ಮಾಡ್ಯುಲರ್ ಕಿಚನ್, ಫಾಲ್ ಸೀಲಿಂಗ್ எல்லானு நீவே ಮಾಡಬೇಕು. ஓகேனா சார்? கண்டிப்பா சார். ஐயோ, நாங்க பின்ட்ரெஸ்ட்ல சில ஐடியாஸ்லாம் பார்த்துருக்கோம். ஆனா நீங்களும் உங்க ஐடியாஸ் கொடுத்தா இன்னும் சூப்பரா இருக்கும். ಶೋರ್ ಶೋರ್, நிறைய ಐಡಿಯಾಸ್ ಇருக்கு ಮ್ಯಾಮ್. ಸರ್, ಒಂದ್ಸಲ ಪೂರ್ತಿ ವಿಲ್ಲಾ ನೋಡಿದ್ರೆ ಕೊಟೇಶನ್ ಕೊಡಕ್ಕೆ ಈಸಿ ಆಗುತ್ತೆ. ಓಕೆ ಓಕೆ. ಐಡಿಯಾಸ್ ಅಂಡ್ ಆಪ್ಷನ್ಸ್ ಆಫ್ ಕೋರ್ಸ್. ಸರ್, ಖಂಡಿತ ನೀವು ಮೀಟ್ ಮಾಡಿರೋ ಡಿಸೈನರ್ಸ್ಗಿಂತ ಬೆಸ್ಟ್ ಕೊಟೇಶನ್ ನಾವು ಕೊಡ್ತೀವಿ ಸರ್. ಕೊಡ್ತೀವಿ ಸರ್. ಆಕ್ಚುಲ್ ಆಗಿ ಶಿವ, ನಾವು ತುಂಬಾ ಜನ ಡಿಸೈನರ್ಸ್ಗಳನ್ನ ನೋಡಿದೀವಿ. ನಮ್ಮ ಫಾದರ್ ಎಲ್ಲ ರೆಫರ್ ಮಾಡಿದಕ್ಕೆ ನಾವು ಕನ್ಫರ್ಮ್ ಆಗೋದ್ವಿ. ತುಂಬಾ ದಿಗಮ್ ಸರ್. ಹೌದು. ಆಲ್ ದ ಬೆಸ್ಟ್. ಹೇಳೋ. ರಿವ್ಯೂ ಇಂಟೀರಿಯರ್ಸ್ MD ಮಾತಾಡ್ತಾ ಇದ್ದೀನಿ. ಪ್ರಾಜೆಕ್ಟ್ 2ಗೆ ರೆಡಿ ಆಗ್ಬಿಟ್ರಿ. ಸೂಪರ್, ಕಂಗ್ರಾಟ್ಸ್. ಹೊಸ ಪ್ರಯಾಣ, ಹೊಸ ಪ್ರಪಂಚ, ಪ್ರೇಮ ಅನಂತ, ನೀನೇ ನನ್ನ ಸ್ವಂತ, ನೀನೇ ನನ್ನ ಪ್ರಾಣ. ನಾನು ನೀನು ಒಂದಾಗಿ ನೀ ಸನಿಹ ಬಂದಾಗ ಶುರುವಾಯ್ತು ಪುಳಕಿತವು ಈ ಎದೆಯಲಿ. ಪ್ರೀತಿಯ ಭಾಷೆ ತಿಳಿಸೋ ನಿನ್ನ ಶ್ವಾಸ ನೋಡಿದೆನು ನಾನು ಕಣ್ಣಾರೆ. ಓ ಆಕಾಶನ ದಾಟೋಣ ಜೊತೆಯಲ್ಲಿ, ಜೊತೆಯಾಗಿ ನಾವು ಗೆಲ್ಲೋಣ ಯುದ್ಧದಲ್ಲಿ. ನೀನಂತೂ ಬೆರೆತಾಯ್ತು ನನ್ನಲ್ಲಿ, ವಿಳಾಸ ನೀನೇನೆ ನನಗೀಗ. ಬುಡನ್ ಕಾಣ್ತಾ ಇಲ್ವೇ ಸರ್? ಊಟ ಮಾಡಿ ಸರ್. ನೋ ನೋ, ಸರಿ ನಾನು ಊಟ ಮಾಡಿ. ವರ್ಕ್ ಫಸ್ಟ್. ಅದರ ಮೇಲೆ ಕೂತವನೆ. ಮದುವೆ ಆಗಿದೆಯೇ ಆಂಟಿ? ನಾನೇನು ಕೇಳಲಿಲ್ಲ. ಈ ಲೆಂತು ಸರಿ ಹೋಗಲ್ಲ, ಬುಲ್ಶಿಟ್. ಈ ಲೆಂತ್ ಆದ್ರೆ ಓಕೆ. ಇದು ಒಂದು ನಿಮಿಷ ಸರ್. ಶಿವ ಸರ್, ಇಷ್ಟೆಲ್ಲ ಕೆಲಸ ಮಾಡ್ತಾವ್ರೆ. ನನ್ನ ಮಗ ನನ್ನ ಜೊತೆ ಮೇಲೆ ಯಾಕಣ? ಏನಾಯ್ತು? ಅವೇನ ಹತ್ರ ನಾನು ಕೆಲಸ ಮಾಡೋದಿಲ್ಲ ಸರ್. ಚಿಕ್ಕದು ಅಂತ ಹೇಳ್ಬಿಟ್ಟು ಈಗ XXL 4XL ಅಂತ ಟಾರ್ಚರ್ ಕೊಡ್ತಾವನೆ. ಅಣ್ಣ, ಸೆಕೆಂಡ್ ಪ್ರಾಜೆಕ್ಟ್ ಅಣ್ಣ.
ಪ್ಲೀಸ್. ಈ ತರ ಸೆಂಟಿಮೆಂಟಲ್ ಆಗಿ ಮಕ್ಕ ಇಟ್ಕೊಂಡು ಕಟ್ಟಾಕ್ಬಿಡ್ತಾರೆ. ಒಳ್ಳೆ ಓನರ್ ಊಟ ಎಲ್ಲ ಕೊಡಿಸ್ತಿದ್ದಾರೆ. ಬಂದೆ ನೀನು ಮಿಂಚಂತೆ ಬಳಿಗೆ, ಸ್ವಂತವಾದೆ ನಾನೀಗ ನಿನಗೆ. ಬೀಸೋ ತಂಗಾಳಿ ನಮಗಾಗಿಯೇ ಬಂತಿಲ್ಲಿ, ನೋಡೀಗ ನೀ ನಡೆಯೋ ಪ್ರತಿ ಹೆಜ್ಜೆಯಲ್ಲಿ ಜೊತೆಯಾಗಿ ಬರುವೇನ ಎಂದೆಂದಿಗೂ. ನೀನೇ ಬೆಳಕು, ಆಕಾಶನ ದಾಟೋಣ ಜೊತೆಯಲ್ಲಿ, ಜೊತೆಯಾಗಿ ನಾವ್ ಗೆಲ್ಲೋಣ ಯುದ್ಧದಲ್ಲಿ. ನೀನಂತೂ ಬೆರೆತಾಯ್ತು ನನ್ನಲ್ಲಿ, ವಿಳಾಸ ನೀನೇನೆ ನನಗೀಗ. ಹೊಸ ಪ್ರಯಾಣ, ಮದ್ವೆ ಬಗ್ಗೆ ಯಾವಾಗ ಮಾತಾಡ್ತೀಯ? ಅನಂತ ನಾಳೆನೆ ನೀನೇ ಡೈರೆಕ್ಟ್ ಆಗಿ ಮನೆಗೆ ಹೋಗಿ ಮಾತಾಡ್ತೀನಿ. ನನ್ನ ಸ್ವಂತ, ನೀನೇ ನನ್ನ ಪ್ರಾಣ. ನಾನು ನೀನು ಒಂದಾಗಿ ಸಾಗಿದೆವು ಈ ಹಾದಿಯಲ್ಲಿ. ಪ್ರೀತಿಯ ಭಾಷೆ ತಿಳಿಸೋ ನಿನ್ನ ಶ್ವಾಸ ನೋಡಿದೆನು ನಾನು ಕಣ್ಣಾರೆ. ಓ ಆಕಾಶನ ದಾಟೋಣ ಜೊತೆಯಲ್ಲಿ, ಜೊತೆಯಾಗಿ ನಾವ್ ಗೆಲ್ಲೋಣ ಯುದ್ಧದಲ್ಲಿ. ನೀನಂತೂ ಕಾರು ನನ್ನಲ್ಲಿ, ವಿಳಾಸ ನೀನೇನೆ ನನಗೀಗ. ಆಕಾಶನ ದಾಟೋಣ ಜೊತೆಯಲ್ಲಿ, ಜೊತೆಯಾಗಿ ನಾವ್ ಗೆಲ್ಲೋಣ ಯುದ್ಧದಲ್ಲಿ. ಸುತ್ತಾಡೋದು ಸಾಕು, ಮದ್ವೆ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳೋಣ. ಯಾವಾಗ? ನಾಳೆನೆ. ಆಕಾಶನ ದಾಟೋಣ ಜೊತೆಯಲ್ಲಿ, ಜೊತೆಯಾಗಿ ನಾವ್ ಗೆಲ್ಲೋಣ ಯುದ್ಧದಲ್ಲಿ. ನೀನಂತೂ ಬೆರೆತಾಯ್ತು ನನ್ನಲ್ಲಿ, ವಿಳಾಸ ಜಾಬ್ ಸಿಗೋವರೆಗೂ ಈ ಟಾಪಿಕ್ ಮಾತಾಡ್ಬೇಡ, ಮತ್ತೆ ಕಾಲ್ ಮಾಡ್ತೀನಿ. ನಾಳೆ ಇಂಟರ್ವ್ಯೂ ಇದೆ ಕಣೋ, ಡ್ರಾಪ್ ಮಾಡ್ತೀಯಾ? ಕ್ಲೈಂಟ್ ಮೀಟಿಂಗ್ ಇದೆ ಮಿಟ್ಟು, ನಾಳೆ ಬೆಳಗ್ಗೆ ಕನ್ಫರ್ಮ್ ಮಾಡ್ಲಾ? ಪರವಾಗಿಲ್ಲ. ಆಲ್ ದಿ ಬೆಸ್ಟ್ ಮಿಟ್ಟು. ஹலோ எங்க இருக்கீங்க அண்ணா? இங்கதாம்மா வந்துட்டு இருக்கேன். சரி ವೇಟಿಂಗ್. ಹೇಳ್ರಿ. ನಾನು ಇಲ್ಲೇ ಇದ್ದೀನಿ, ಎಲ್ಲಿಗೂ ಹೋಗಿಲ್ಲ. ಎಲ್ಲಿ? ಹಾಯ್. ಹಾಯ್. ಪಿಕ್ ಮಾಡ್ತೀನಿ ಅಂತ ಹೇಳಿದ್ನಲ್ಲಮ್ಮ. ಮರ್ತೋದೆ. ಬಾ. ಈ ಏರಿಯಲ್ಲಿ ಏನಾದ್ರೂ ಮೆಟೀರಿಯಲ್ ತಗೊಳಕ್ ಬಂದಿದ್ಯಾ? ಇಲ್ವಲ್ಲ. ಮತ್ತೆ ಯಾರನ್ನಾದ್ರೂ ಮೀಟ್ ಮಾಡೋದಕ್ಕೆ ಬಂದಿದ್ಯಾ? ಇಲ್ಲ. ಓ, ಹಾಗಾದ್ರೆ ಏನೋ ಅದ್ಭುತ ನಡೆಯುತ್ತೆ ಅಂತ ಆಯ್ತು. ಯಾಕೆ? ಕೇಳ್ದೇನೆ ಪಿಕ್ ಮಾಡೋದಕ್ಕೆ ಬಂದಿದ್ಯಲ್ಲ ಅದಕ್ಕೆ. ಬರ್ಬೇಕಾಯ್ತು. ಕ್ರೆಡಿಟ್ ಕಾರ್ಡ್ ಆಯ್ತು ಅನ್ಕೊಂಡ್ರೆ ಈ ಕಾರ್ EMI ಬೇರೆ. ಏ, ಇಷ್ಟಪಟ್ಟೆ ತಾನೇ ತಗೊಂಡಿರೋದು. ಹೌದು ಬಿಡು, ಊರಿಗೆ ಹೋಗಿದ್ದೆ. ಮೈಸೂರ್ಗ? ಯಾವಾಗ? ಮೈಸೂರಲ್ಲ, ಏನೇ ಆದ್ರೂ ನಮ್ಮೂರದು. ಈ ಮಂತ್ ಪ್ರಾಜೆಕ್ಟ್ ಆದ್ಮೇಲೆ ಎಲ್ಲಾದ್ರೂ ಟ್ರಿಪ್ಗೆ ಹೋಗೋಣ ಅಂತ. ಟ್ರಿಪ್ಪಾ? ಹೇಗೆ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡ? ಪ್ರಾಜೆಕ್ಟ್ ದುಡ್ಡು ಬರುತ್ತಲ್ಲ. ಈ ಗ್ಯಾಪಲ್ಲಿ ಯಾವ್ದಾದ್ರೂ ಇಂಟರ್ವ್ಯೂ ಇರ್ಬೋದು, ನೋಡಿ ಹೇಳ್ತೀನಿ. ನಮ್ಮ ಕಂಪನಿಗೆ ಬಾ ಅಂದ್ರೆ ಅದ್ರ ಬಗ್ಗೆ ಒಂದು ಮಾತು ಇಲ್ಲ. ನನಗೆ ಗೊತ್ತಿರೋದನ್ನ ಮಾಡಬೇಕು ಅಂತ ಇದ್ದೀನಿ. ನನಗೆ ಗೊತ್ತಿಲ್ಲದಿರೋದನ್ನ. ಆಯ್ತು, ತಪ್ಪೇನಿದೆ? ನಿನ್ ಪ್ಯಾಷನ್ನ ನೀನ್ ಬಿಟ್ಟಿಲ್ಲ ಅಲ್ವಾ? ಮತ್ತೆ ನನ್ IT ಕಂಪನಿಲಿ ಕೆಲಸ ಮಾಡೋದು ಒಂದು ಪ್ಯಾಷನ್. ಈ ಟಾಪಿಕ್ ಮಾತಾಡೋ ಅಗತ್ಯ ಇಲ್ಲ, ಬಿಟ್ಬಿಡು. ಬಿಟ್ಬಿಡು ಅಂತ ನಮ್ಮ ಹತ್ರ ತುಂಬಾ ಟೈಮ್ ಇದೆ ಅಂತ ಅನ್ಕೊಂಡ್ರೆ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದನ್ನ ಹುಚ್ಚು ಅಂತಾರೆ. ನಿನ್ ಲೈಫ್ ಬದಲಾಯಿತು ಅಂತ ನನ್ನ ಲೈಫು ಬದಲಾಗಿದೆ ಅನ್ಕೊಂಡಿದ್ಯಲ್ಲ, ಮತ್ತೆ ಇದಕ್ಕೇನ್ ಅನ್ಬೇಕು?
ನಾವು ಟ್ರಿಪ್ಗೆ ಹೋಗ್ತಾ ಇದೀವಿ. ಹೇಳ್ತೀನಿ. ಏನ್ ಹೇಳ್ತೀಯಾ? ಹೇಳ್ತೀನಿ ಅಂತೆ. ಎಷ್ಟು ಇಂಟರ್ವ್ಯೂಗೆ ಹೋಗ್ತೀಯಾ? ಒಂದ್ಸಲ ನೀನೇ ನೆನಪು ಮಾಡ್ಕೊ, ಆಗ ನನ್ಗೆ ಈ ರೀತಿ ಕೇಳಲ್ಲ. ಹಲೋ, ಹೆಂಗಿರ್ಕಿಂಗಣ್ಣ? ತಲೆ ಕಟ್ಟಿದ್ದೇನೆ. ಹಾರ್ಟ್ ಬೀಟ್ ಮಾನಿಟರ್ ಅಲ್ಲಿ ಅಪ್ ಡೌನ್ ಇದ್ರೇನೆ ಬದುಕಿದ್ದಾರೆ ಅಂತ. ನಿಂತರ ಮಧ್ಯಾಹ್ನ ನಿಂತ್ಬಿಟ್ರೆ ಮನುಷ್ಯ ಅಂದ್ಮೇಲೆ ಹೋಪ್ ಇರ್ಬೇಕು. ಅದನ್ನ ಯಾವತ್ತಾರು ನನಗೆ ಕೊಟ್ಟಿದ್ಯಾ? ಎಲ್ಲಾನು ಬಿಟ್ಬಿಟ್ಟು ನಿನ್ನ ಪಿಕಪ್ ಮಾಡೋಕ್ ಬಂದಲ್ಲ, ನನಗ್ ಬೇಕಿತ್ತಿದ್ದು. ಇಷ್ಟು ದಿನ ಹೋಗಿ ಬನ್ನಿ ಅನ್ಕೊಂಡಿದ್ದು ಇವತ್ ಸಡನ್ ಆಗಿ ಕಿಟ್ಟು ಮಿಟ್ಟು ಅಂತ ಕೂಗಿದ್ ಮಾತ್ರಕ್ಕೆ ಅದು ಲವ್ ಅಲ್ಲ. ನಿನಗ್ ಮಾತ್ರ ನಿನ್ನೆ ಇವತ್ತು ನಾಳೆ ಎಲ್ಲ ಒಂದೇ. ಯಾವ ಅದ್ಭುತನೂ ನಡೆಯಲ್ಲ, ಏನು ಬದಲಾಗಲ್ಲ. ನಿನಗ್ ಇಷ್ಟ ಇರೋದೆಲ್ಲ ನಿನ್ ಜೊತೆನೆ ಇರ್ಬೇಕು ಅನ್ಕೋತ್ಯಾ. ಜೊತೆ ಇದ್ಮೇಲೆ ನೀನೇ ಅದ್ರಲ್ಲಿ ತಪ್ಪು ಹುಡುಕ್ತ್ಯಾ. ಹಲೋ, ತಪ್ಪಿದ್ರೆ ಹೇಳ್ತೀನಿ, ಅದ್ರಲ್ಲಿ ಏನಿದೆ? ಲೈಫ್ ಅಂದ್ರೆ ನಿನ್ ಕ್ಲೈಂಟ್ಗೋಸ್ಕರ ತಯಾರು ಮಾಡೋ ಮಿನಿಯೇಚರ್ ಮಾಡೆಲ್ ಅನ್ಕೊಂಡಿದ್ಯಾ? ಫ್ಯೂಚರ್ ಹೀಗೆ ಇರುತ್ತೆ ಅನ್ನೋ ಗ್ಯಾರಂಟಿ ನಿನ್ ಕೊಡೋದಕ್ಕೆ ಮದುವೆ ಅಂತ ಯಾಕೆ ಸಾಯ್ತಾ ಇದ್ದೆ? ಏನಂದೆ? ಬೈಕ್ ಪೋಲಿಂಗ್ ಮಾಡ್ಬೇಕಾದ್ರೆ ನೀನ್ ನನಗಿಂತ ಬೆಟರ್ ಪೊಸಿಷನ್ ಅಲ್ಲಿ ಇದೀಯಾ. ಆಗ ನನ್ನ ನೋಡ್ಕೊಂಡು ನೀನು ಬೆಟರ್ ಅಂತಾನೆ ಅನ್ಕೊಂಡೆ. ಈಗ ರಿವರ್ಸ್ ಆಗೋಯ್ತಲ್ಲ, ಅದಕ್ಕೆ ಇದೆಲ್ಲ. ಹೋಗ್ತಾ ಇರು, ನನಗೇನು ಬೇಕಾಗಿಲ್ಲ. ചേട്ടാ, ഡെലിവറി. പേരെന്താ? ശിവ. അവിടെ വെച്ചിട്ട് പോ. ശരി ചേട്ടാ. ಅಮ್ಮ. ಶಿವ, ಚೆನ್ನಾಗಿದೆಯೇನೋ? ಚೆನ್ನಾಗಿದ್ದೀನಮ್ಮ. ಹೊಸ ಮನೆ ಹೇಗಿದೆ? ಚೆನ್ನಾಗಿದೆ. ಮನೆ ಓನರ್ ಅಲ್ಲೇ ಇರ್ತಾನೇನೋ? ಗೊತ್ತಿಲ್ಲಮ್ಮ. ಏನೇ, ಇನ್ನು ಮಲಗ್ಲಿಲ್ವೇನೆ? ಇನ್ನೂ ಇಲ್ಲ. ನಿಮ್ಮಪ್ಪ ನಿನ್ ಮೇಲೆ ತುಂಬಾ ಕೋಪದಲ್ಲಿದ್ದಾರೆ. ಮನೆಗ್ ಬರ್ತೀನಿ ಅಂತ ಹೇಳಿ ನೀನ್ ಮನೆಗ್ ಬಂದೇ ಇಲ್ಲ. ಆ ಹುಡುಗ ತುಂಬಾ ಒಳ್ಳೆಯವನು ಕಣೆ. ಮಾ, ನೀನ್ ಯಾವಾಗ್ಲೂ ಇದನ್ನೇ ಮಾತಾಡಿದ್ರೆ ಮತ್ತೆ ಫೋನು ತೆಗಿಯಲ್ಲ. ಆಮೇಲೆ ಶಿವ, ಅದು ಹೇಳು. ಹಲೋ ಹಲೋ ಹಲೋ. ಸಾಂಬಾರ್ ಹಾಕು. ಸರಿ ಬಿಡು, ಏನ್ ಮಾಡ್ತಿದ್ಯಾ? ಈಗ ತಾನೇ ತಿಂದೆ. ಹಾಸ್ಟೆಲ್ ಫುಡ್ ಬೋರ್ ಆಗಿತ್ತು. ಪ್ರೀತಿ ಮನೆಗೆ ಹೋಗೋಣ ಅನ್ಕೋತಿದ್ದೆ. ಓ, ಆ ಹುಡುಗಿ ಯಾರ ಜೊತೆ ಇರ್ತಾಳೆ? ಇನ್ನೊಬ್ಳು ಹುಡುಗಿ ಜೊತೆ. ಕಾಲ್ ಕಟ್ಟಾಯ್ತಮ್ಮ. ಏನೋ ಹೇಳ್ತಾ ಇದ್ದೆ. ಏನಪ್ಪ, ಹೇಗಿದೀಯಾ? ಅಪ್ಪ, ನಾನು ಚೆನ್ನಾಗಿದ್ದೀನಪ್ಪ. ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಅಮ್ಮ ಏನು ಹೇಳಲಿಲ್ವಾ ನಿನಗೆ? ಏನು ವಿಷಯನಪ್ಪ? ನಾನು ನಿಮ್ಮಮ್ಮ ಚೆನ್ನೈಗೆ ಬರ್ತಾ ಇದ್ದೀವಿ. ಯಾಕಪ್ಪ? ಚೆನ್ನೈ ಅಣ್ಣಾನಗರ್ ಸೆಂಟರ್ಲಿ ಫೇಮಸ್ IVF ಸೆಂಟರ್ ಇದೆಯಲ್ಲ, ಲಾಸ್ಟ್ ಅಟೆಂಪ್ಟ್ಗೆ ಒಂದ್ಸರಿ ಅಲ್ಲಿ ಟ್ರೈ ಮಾಡಿ ನೋಡೋಣ ಅಂತ. ಆಷಾಢ ಆಗೋದ್ರೊಳಗೆ ಅಲ್ಲಿಗೆ ಬರ್ಬೇಕು ಅನ್ಕೊಂಡಿದೀವಪ್ಪಿ. ಹುಡುಗ ಅಲ್ಲೇ ಕೆಲಸ ಮಾಡ್ತಾವನೆ. ನೇರವಾಗಿ ಹುಡುಗನ್ನ ಅಲ್ಲೇ ನೋಡೋಣ. ಸರಿ, ಯಾವಾಗವರೆಗೂ ಆಷಾಢ ಮಾಸ? ಏನಾದ್ರೂ ಮಾಡ್ಕೋ, ಎಲ್ಗಾದ್ರೂ ಹೋಗೋ, ಆದ್ರೆ ನಾಳಿದ್ ಮಾತ್ರ ಖಾಲಿಯಾಗಿರೋ. ಅಡ್ರೆಸ್ ಕಳ್ಸು. ಅಪ್ಪ. ಏನಪ್ಪ? ಏನಿಲ್ಲ, ನಾನು ಕಳಿಸ್ತೇನೆ. ಇಡ್ತೀನಿ. ತಗೋ. ಏನಿ ಮೌನವು ಎಲ್ಲಿ ನನ್ನ ಪ್ರಾಣವು ಈ ಪಯಣ ಏನೂ ಇಲ್ವೇ? ಜಸ್ಟ್ 2 days ಅಪ್ಪ ಅಮ್ಮ ಹೋಗೋವರೆಗೂ. ಯಾವ ಕಡೆಗೆ ವರಾನ ಹಂಚೋ
ಮನಸ್ಸು ಸೇರಿ ಇದೀಗ ದೂರವಾಯಿತು. ನಿಜಾನ ಹೇಳೋ ಮನಸ್ಸು ಈಗ ನಿಶಬ್ದವಾಯಿತು ಯಾಕೋ. ಬನ್ನಿ ಅಪ್ಪ. ಶಿವ ಬಮ್ಮ. ಅಬ್ಬೋ ಆಫೀಸ್ ಚೆನ್ನಾಗೈತೆ. ಇಲ್ಲ ಸಲ್ಲದ ಮಾತುಗಳು ಅಪಾರ್ಥವಾಗಿ ತಿಳಿಯುವರು ಯಾಕೋ. ஜஸ்ட் சிம்பிள் ப்ரொசீஜர் தான், ஒன்றும் பயப்படாதீங்க சரியா? ಬಿಟ್ಟ ಹಕ್ಕಿಗಳು ನಾನು ಬಿಲ್ ಕಟ್ ಬರ್ತೀನಿ. ನಾನು ಕಟ್ಬಿಟ್ಟು ಬರ್ತೀನಿ. ನೀನು ಹುಡುಕುತ್ತಿದೆ. ಪರವಾಗಿಲ್ಲ. ಸರಿ ಕಾರ್ಡ್ ತಗೋ. ಸುಮ್ಮನಿರೋಣ. ಏನಪ್ಪ சொல்லுங்க சார். ಕಾರ್ತಿಕ್ ಮೀಟಿಂಗ್. ವೇದನೆಯು ಮುಂಟಿತನ ಕಾಡುತ್ತಿದೆ. ಮುರಿದಿರುವ ರೆಕ್ಕೆಯಲಿ ಹೇಗೆ ಹಾರಾಟ. ಒಳಗೆ ಇರುವ ಬಾಧೆ ಮಾತಲ್ಲಿ ಹೊರಗೆ ಬರದೆ ಭಾರ ಹೊರುವ. ನಮಸ್ತೆ ಅಂಕಲ್. ನಮಸ್ಕಾರಪ್ಪ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಒತ್ತಾಡಿ ವೇಳೆ ಒಂದು ಸಣ್ಣ ತಪ್ಪಿಗೆ ಏಕೆ ದೊಡ್ಡ ಶಿಕ್ಷೆಯು. ಸರ್ ಕಾರ್ಡ್. ರೀ ನೀವು ಮಾತಾಡಿ. ನಾನೇನೇ ಮಾತಾಡ್ಲಿ? ಮಾತಾಡ್ರಿ. ನೀವೇ ಹೇಳ್ಬೇಕಪ್ಪ. ನನ್ಗೋಕೆ ಅಂಕಲ್. ಶಿವ, ಅಮ್ಮ ಅಪ್ಪ ಅವ್ರನ್ನ ನೋಡಿದಾಗ ಇಷ್ಟ ಆಯ್ತು ಅಂತ ಹೇಳಿದ್ರು. ಆದರೆ ಈಗ ಡೈರೆಕ್ಟಾಗಿ ನೋಡಿದಾಗ ಕನ್ಫರ್ಮ್ ಆಯ್ತು ಅಂಕಲ್. அவங்க பிளட் ப்ரெஷர் சடனா அதிகமானதுனால had to stop the procedure immediately. இதுக்கு மேல கண்டினியூ பண்ணியிருந்தா it would have been very very risky. We can't go ahead with the treatment anymore. ಡಾಕ್ಟರ್, ಒಂದು ಒಳ್ಳೆ ದಿನ ನೋಡಿ ಪುರೋಹಿತರನ್ನ ಕರೆಸಿ ಮುಹೂರ್ತ ಇಟ್ಕೊಳ್ಳೋಣಪ್ಪ. ಹಾಗೆ ಆಗಲಿ ಅಂತ. ವರಾನ ಹಂಚೋ ಮನಸ್ಸು ಸೇರಿ ಇದೀಗ ದೂರಾಯಿತು. ನಿಜಾನ ಹೇಳೋ ಮನಸ್ಸು ಈಗ ನಿಶಬ್ದವಾಯಿತು ಯಾಕೋ. ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ. ಕಂಪ್ನಿಲಿ ಮಾತಾಡಿ ಬೇಗ ಹೊರಟು ಬಾ. ಹೌದು, ಪ್ರೀತಿ ಎಲ್ಲಿದ್ದಾಳೆ? Cheers. ಈ ಡಿನ್ನರ್ ಆದ್ಮೇಲೆ ಬಾತ್ ಟಬಲ್ ಡಿನ್ನರ್ ಮಾಡೋಣ. ಐ ಆಮ್ ವೇಟಿಂಗ್. ಹಾ, ನೀನ್ ಊರಿಗೆ ಬಂದ್ಮೇಲೆ ಕಾರ್ತಿಕ್ ಮನೆಗೆ ಹೋಗಿ ಬರ್ಬೇಕು. ನೀನ್ ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಬಾ. ನಡಿ. ಏನಾಯ್ತು? ಈಗ ಬಟ್ಟೆ ಒಣಗಾಕ್ತಾ ಇದೆಯಾ? ಏನಿಲ್ಲ ಕಣೋ, ಮದಿ IVF ಟ್ರೀಟ್ಮೆಂಟಿಂದ ಬಂದಮೇಲೆ ತಿಂದಿದ ತಕ್ಷಣ ತಲೆ ಸುತ್ತ ಬಂದು ಲೈಟಾಗಿ ವಾಂತಿ ಆಯಿತು ಕಣೋ. ಆಗಾಗ ಆ ಥರ ಆಗುತ್ತಾ? ಟ್ರೀಟ್ಮೆಂಟಿಂದನೇ ಕಣೋ, ಸ್ವಲ್ಪ ದಿವಸದಿಂದ ಹೀಗೆ. ಮುಂಚೆ ಇದ್ದ ಹಾಗೆ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಆದರೆ ಎಲ್ಲ ಸರಿ ಹೋಗುತ್ತೆ ಕಣೋ. ನನಗೆ ಹೇಗಾದರೂ ಸರಿ ಮಕ್ಕಳಾದರೆ ಸಾಕು ಅಂತ ಅಂದ್ಕೊಂಡಿದ್ದ ದಿನಗಳಿದ್ವು. ಈಗ ಮಕ್ಕಳೇ ಬೇಡ ಅಂತ ಅಂದ್ಕೊಳ್ಳೋಂಥ ದಿನಗಳು ಬಂದಿದೆ. ಅವಳಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ತಿಲ್ವೋ?
ಅವಳು ಒಬ್ಳೇ ರೂಮ್ನಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ನನಗೆ ಮಾತ್ರ ಗೊತ್ತು ಕಣೋ. ಆದರೆ ಒಂದು ಸಲ ಕೂಡ ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿಲ್ಲ ಗೊತ್ತಾ. ಅಡ್ಮಿಟ್ ಮಾಡಿದಂಥ ಪ್ರತಿ ಸಲ ಆ ಫಾರ್ಮಲ್ಲಿ ಇಟ್ಸ್ ಅಟ್ ಯುವರ್ ಓನ್ ರಿಸ್ಕ್ ಅಂತ ಸೈನ್ ಮಾಡಬೇಕಾದ್ರೆ ತುಂಬ ಭಯ ಆಗುತ್ತೆ ಕಣೋ. ಒಂದು ಜೀವ ಕೊಡೋದಕ್ಕೆ ಅವಳ ಜೀವಕ್ಕೆ ಎಷ್ಟು ಮೆಂಟಲ್ ಸ್ಟ್ರೆಂತ್ ಬೇಕೋ. ನನಗವಳು ಚೆನ್ನಾಗಿದ್ರೆ ಸಾಕು. ಹೆತ್ರೆ ಗಂಡನ್ನೇ ಹೆರ್ಬೇಕಾ? ಇಲ್ದಿದ್ರೆ ಆಗಲ್ವಾ? ನಮ್ಮನ್ನು ಬಂದಿದ್ದಾರೋ, ನಾವೇ ಜೊತೆಗೆ ನಿಲ್ದಿದ್ರೆ ಹೇಗೆ? ಸರಿ ಕಣೋ, ಬೆಳಿಗ್ಗೆ ಮಾತಾಡೋಣ. ಹೋಗಿ ಮಲಕೋ. ಅಣ್ಣ, ನಾನು ಕೊಟೇಶನ್ ಕೊಟ್ಟು ಬರ್ತೇನೆ. ಹಾಂ, ಚೆಕ್ ಇಸ್ಕೊಂಡ್ ಬಂದ್ಬಿಡಿ ಸರ್. ಏನಂಟಿ ವಾಕಿಂಗಾ? ಏನು ನಿನ್ ಫೋನ್ ಅಟೆಂಡ್ ಮಾಡ್ತಿಲ್ಲ. ಅವಶ್ಯಕತೆ ಇದ್ದಾಗ ನೀನ್ ಇರಲ್ಲ ಶಿವ. ಇವಾಗ ಏನ್ ಮಾತಾಡಿದ್ರು ವೇಸ್ಟೇ. ಅದು ಹಾಗಲ್ಲಮ್ಮ, ನಾನು ಹೇಳೋದನ್ನ ಕೇಳು. ಸಡನ್ ಆಗಿ ಒಂದು ಪ್ರಾಬ್ಲಮ್ ಬಂದ್ಬಿಡ್ತು. ನನ್ನ ಫೋನು ಕೂಡ ನನ್ನ ಹತ್ರ ಇರ್ಲಿಲ್ಲ. ಇವಾಗ ಯಾಕೆ ಬಂದೆ? ಎಲ್ಲಿ ದ ಮೂಮೆಂಟ್ ಇಸ್ ಗಾನ್ ಶಿವ ಅಂತ ಹೇಳ್ತೀವ ಅಂತ ಭಯ ಆಗೋಯ್ತು. ನನಗಿಷ್ಟ ಇರೋದನ್ನ ನಾನು ಮಾಡೋದು ಪ್ರಾಬ್ಲಮ್ ಆದ್ರೆ ನನ್ನ ನಾನೇ ಮರ್ತು ಹೋಗ್ತೀನಿ. ವೆರಿ ಸಾರಿ ಕಣೆ, ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ. ನಿನಗೆ ಮಾತಾಡೋಕ್ಕೂ ಬರಲ್ವಲ್ಲ, ಗೊತ್ತು. ಪ್ರೀತಿ, ನಾನೊಂದು ಹೇಳ. ಈ 2 days ಇಲ್ಲೇ ಜಾಲಿಯಾಗಿದ್ದು ಬಿಡೋಣ. ನೋಡು, ಈ ನೀರು, ಈ ಸೋಪು, ಇಷ್ಟು ಚೆನ್ನಾಗಿರೋ ರೂಮು. ನಿನ್ಗೇನು ಎಲ್ಲ ಚೆನ್ನಾಗಿರುತ್ತೆ, ಆದ್ರೆ ರೆಂಟು, ಕರೆಂಟ್ ಬಿಲ್ಲು ಎಲ್ಲ ನಾನೇ ಕಟ್ತಾ ಇರೋದು. ಹೌದಲ್ವಾ? ಬಾ. ಅವ್ನು ಯಾರೋ ಓಕೆ ಹೇಳಿದ್ದಾನೆ. ನಮ್ಮ ಮನೆಯವರು ಕೆಲಸ ಶುರು ಮಾಡ್ಕೊಳ್ಳೋಕೆ ಊರಿಗೆ ಹೋಗಿದ್ದಾರೆ. ತಾಲೆ ಕೆಡಿಸ್ಕೋಬೇಡ. ಅವನು ಡೈರೆಕ್ಟಾಗಿ ಮೀಟ್ ಆಗಿ ಹೇಳ್ತೀನಿ ಬಿಡು. ಮಿತ್ರ ಅಂದರೆ ಬರೀ ಮಿತ್ ಅನ್ಕೋಬೇಡ ಅಂತ. ಈಸಿಯಾಗಿ ಸಾಲ್ವ್ ಆಗಿಬಿಡುತ್ತೆ. ಏಯ್, ತುಂಬ ದಿನ ಆದಮೇಲೆ ಟಿಂಡರಲ್ಲಿ ಮ್ಯಾಚ್ ಬಂದಿದೆ ಗೊತ್ತಾ? ಓ, ಹಾಗಾದ್ರೆ ಡೇಟಿಗೆ ಹೋಗು. ಹೋಗು. ಡಿಲೀಟ್ ಮಾಡಿದೆ. ಮೊದಲು ಇಲ್ಲಿಂದ ಹೋಗು. ಏಯ್, ಕೈ ಕೊಡಲ್ಲ ತಾನೆ? ಗೊತ್ತಿಲ್ಲ. ನಮ್ಮ ಡೋರಲ್ಲ ಬಿಡು. ನಮ್ಮನೆ ಡೋರೆ. ಅಪ್ಪ ಅಮ್ಮ ಏನೋ ಮರ್ತು ಹೋಗಿದ್ದಾರೆ ಅನ್ಸುತ್ತೆ. ನೀನು ನಾನು ಇಲ್ಲಿಗೆ ಹೋಗ್ಲಿ? ಏನಾಯ್ತಪ್ಪ? ಆಗಕ್ಕೆ ಏನೈತೆ? ಸರ್ಕೋ ಆ ಕಡೆ. ಬೆಳಿಗ್ಗೆ 11 ಗಂಟೆಗೂ ರಾತ್ರಿ 11 ಗಂಟೆಗೂ ವ್ಯತ್ಯಾಸ ಗೊತ್ತಿಲ್ಲ ಕೋತ್ ಮುಂಡೆ ಮಗನ್ಗೆ. ಏನಾಯ್ತಮ್ಮ? ಏನಿಲ್ಲಮ್ಮ, ನಿಮ್ ಭಾವ ನಾಳೆ 11 ಗಂಟೆಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದಾನೆ. ಏನು, ನಾಳೆಗೆ ಬುಕ್ ಮಾಡಿರೋದು? ಅದೇ ಮತ್ತೆ. ಇರಿಯಪ್ಪ, ನಾನೇ ಏನಾದ್ರೂ ಮಾಡ್ತೀನಿ. ಅದೆಲ್ಲ ಆಗೋ ಕೆಲ್ಸ ಅಲ್ಲಮ್ಮ. ಸುಮ್ನೆ ಟಿಕೆಟ್ ದುಡ್ಡೆಲ್ಲ ವೇಸ್ಟ್ ಆಗ್ಬಿಡ್ತೈತಂತ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ ಬಿಡು. ಯಾರ್ದಮ್ಮ ಚಪ್ಪಲಿ? ಏನಪ್ಪ ಚಪ್ಪಲಿ? ಏನ್ ಮಾಡ್ತಾ ಇದ್ದೆ? ಈಗಷ್ಟೇ ತಿಂದೆ. ಏನ್ ತಿಂದೆ? ಅದು ಇಡ್ಲಿ ತಿಂದೆ ಅಪ್ಪ. ನೀವ್ ಹೋಗಿ ಫ್ರೆಶ್ ಆಗಿ ಬೆಳಗ್ಗೆ ಮಾತಾಡೋಣ. ಇಷ್ಟೊತ್ತಾದ್ರೂ ನೀನ್ ಮಲ್ಕೊಳ್ದೆ ಏನ್ ಮಾಡ್ತಾ ಇದ್ದೆ? ನಿನ್ ಫ್ರೆಂಡ್ ಪ್ರೀತಿ ಯಾವಾಗ ಬರ್ತಾಳೆ? ಯಾಕೇನು ಮಾತಾಡ್ತಾ ಇಲ್ಲ? ಬರ್ತಾಳೆ. ಮೇಡಮ್, ರಿಪೇರಿ ಆಗಿದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ಹಲೋ, 5 ಸ್ಟಾರ್ ರೇಟಿಂಗ್ ಕೊಡೋದು ಮಾತ್ರ ಮರಿಬೇಡಿ. ಇವನ್ ಯಾರು? ಡಿಶ್ ಟಿವಿ ರಿಪೇರ್ ಮಾಡೋದಕ್ಕೆ ಬಂದಿದ್ದ ಅಪ್ಪ. ಡಿಶ್ ಟಿವಿ? ಆಚೆ ಬಾರೋ ನೀನು. ಸೈಟ್ ಹೊತ್ತು ರಿಪೇರಿ ಮಾಡೋದು ಡಿಶ್ ಟಿವಿ. ನಡಿಯೋ ನೀನು. ಏಯ್ ಪ್ರೀತಿ, ಪಾತ್ರ ಬಾ ಅಂತಿದ್ದೀನಿ ತಾನೆ? ಏಯ್ ಏಯ್, ಏನಮ್ಮ ಪ್ರಾಜೆಕ್ಟ್ 6 ಓಕೆ ಅಂದ್ರೇನಮ್ಮ? ಶಂಕರಣ್ಣ ಪ್ಲೀಸ್ ನೀವೇ ಹೆಲ್ಪ್ ಮಾಡಬೇಕು.
ನಾನೇನ್ ಹೆಲ್ಪ್ ಮಾಡ್ಬೇಕು? ಶಿವ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಯಾರ ಹತ್ರ? ಅಪ್ಪನ ಹತ್ರ ಸಿಕ್ಕಾಕೊಂಡಿದ್ದಾನೆ. ಡಿಶ್ ಟಿವಿ ರಿಪೇರ್ ಅಂತ ಹೇಳಿದೀವಿ ಇಲ್ಲಿ. ರಾತ್ರಿ 10 ಗಂಟೆಗೆ ಡಿಶ್ ಟಿವಿ ರಿಪೇರಿ ಮಾಡಕ್ಕೆ ಯಾವನ ಬರ್ತಾನ? ಸರಿ, ಕೊಟೇಶನ್ ಕೊಟ್ಟು ಬರ್ಬೇಕು ಅಂತ ನನ್ನ ನೈಸ್ ಮಾಡಿ ಇಲ್ಲಿ ಕರ್ಕೊಂಬಂದಲ್ಲ, ನನಗೆ ಮೋಸ ಮಾಡದೆ ಒಂದು ಕೆಲಸ. ನೀವೇನಾದ್ರೂ ಮಾಡ್ಬೇಕು ಅಣ್ಣ, ಪ್ಲೀಸ್ ಬನ್ನಿ. ಫೋನ್ ಇಡು ಅಣ್ಣ, ಫೋನ್ ಇಡು. ಆಂಟಿ, ಜನಗಳಿಗೆ ಸೆನ್ಸರ್ ಅನ್ನೋದೇ ಇಲ್ಲ. ಏನೋ ಒಂದು ಮಾಡೋಣ. ಹೇ, ಶಿವ ಸಿಕ್ಕಾಕೊಂಡಿದ್ದಾನಂತೆ. ಹೇ, ಅದು ಅವನ್ ಪ್ರಾಬ್ಲಮ್, ಅವನ್ ಸಾಯ್ತಾನೆ. ನಿನ್ಗೆ ಯಾಕೆ? ನೀ ಬಾ ಬೇಬಿ. ಏಯ್, ಹುಚ್ಚ ನಿನ್ಗೆ? ಆ ಮನೆ ನಮ್ದು. ಬಾ ಹೋಗೋಣ. ಬಾ. ಇದೇನ್ ಅಪಾರ್ಟ್ಮೆಂಟಾ ಅಥವಾ ಇನ್ನೇನಾದ್ರೂ? ಕಂಡವರೆಲ್ಲ ಒಳಗ್ ಬರ್ತಾ ಇದಾರೆ, ಓದ್ತಾ ಇದಾರೆ. ಎಲ್ಲಯ್ಯ ಸೆಕ್ಯೂರಿಟಿ? ಏನಯ್ಯ ನೀನು? ಯಾವಾಗಂದ್ರೆ ಅವಾಗ ಒಳಗಡೆ ಬತ್ತೀಯಾ? ಅಂಕಲ್ ಅಂಕಲ್, ಇಲ್ಲಿ ಬೇಡ ಅಂಕಲ್, ಮೇಲ್ಗಡೆ ಹೋಗಿ ಮಾತಾಡೋಣ ಪ್ಲೀಸ್ ಅಂಕಲ್. ಏನಮ್ಮ ಮ್ಯಾಕ್ ಹೋಗಿ ಮಾತಾಡೋದು? ಮ್ಯಾಕ್ ಹೋಗಿ ಏನ್ ಮಾತಾಡ್ತೀಯಾ? ಅಂಕಲ್, ನಾವ್ ಮೇಲ್ ಹೋಗಿ ಮಾತಾಡೋಣ. ಮ್ಯಾಕ್ ಹೋಗಿ ಏನ್ ಮಾತಾಡೋದು? ಇದೇ ನಿನ್ ಮಗಳಿಗಾಗಿದ್ರೆ ಒಪ್ಕೊಂತಿದ್ಯಾ? ಅಷ್ಟಕ್ಕೂ ನೀನ್ ಯಾರು? ಅಂಕಲ್, ನನ್ ಬಾಯ್ ಫ್ರೆಂಡ್. ಸೈಡ್ 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 ಸರ್, ಗುಡ್ ಮಾರ್ನಿಂಗ್. ನೀನ್ ಯಾರು? ಮೈ ನೇಮ್ ಇಸ್ ಶಂಕರ್. ನಾನು ಇವನು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದು. MD ಫೋನ್ ಮಾಡೋರೆ ಫೋನ್ ಎತ್ತಲಿಲ್ಲ ಸರ್ ಇವನು, ಅದಕ್ಕೆ ನನ್ನ ಕಳಿಸಿದ್ರು. ಫೋನ್ ಎತ್ತಕ್ಕಾಗಲ್ವೇನಾ? ಅವೇ ನನ್ನ ಗುಮ್ತಾವನೆ. ಬರ, ನೀವು ಬರ್ತೀರಾ ಸರ್? ಶೂನ ಯಾವ್ದಿದು ಪೀಸು? ಸರ್, ಡ್ಯೂಟಿಗೆ ಟೈಮ್ ಆಯ್ತು, ಬಿಡಿ ನಮ್ನ. ಏನಮ್ಮ ನಿನ್ ಯಾವ ಡಿಸ್ಸು? ಏರ್ಟೆಲ್ ಅಂಕಲ್. ನೀನ್ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಬರಕ್ಕಾಗಲ್ವಾ? ಸಾರಿ ಸರ್, ಇಷ್ಟೊತ್ತು ನಾನು ಹುಡುಗಿಗೆ ನೀವು ಅಪ್ಪ ಅನ್ಕೊಂಡೆ ಸರ್. ಏನು? ಏನೇನು ಮಾತಾಡ್ಕೊಂಡ್ ಬರ್ಬೇಡ. ಹಿಂಗೇನ ಎಲ್ರ ಮನೆಗೂ ಕೊಟೇಶನ್ ಕೊಡತ್ತಾವು? ಕೈ ಅದು ಕಬ್ಬಣ ಇದ್ದಾಗ ನಂಬಿಲ್ ಕಳ್ಸಿದ್ರೆ ಇದೇ ಕೆಲಸ ನೀನ್ ಮಾಡೋದು? ಸರ್, ಏನಮ್ಮ ಚಿಕ್ಕ ಹುಡುಗಿನ ಬಿಟ್ಬಿಡಿ ಸರ್, ಪಾಪ. ಏಜ್ ಇಸ್ ಜಸ್ಟ್ ಅ ನಂಬರ್. ನಿಮಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಸರ್. ನಿಮ್ದು ಒಂದು ಜನ್ಮನ. ನಿಮಗಲ್ಲ ಸರ್, ಏನಿಲ್ಲ ಸರ್, ಜನರಲ್ ಅಡ್ವೈಸ್ ಅಷ್ಟೇ. ಯು ಪ್ಲೀಸ್ ಟರ್ನ್ ಸರ್. ಅವ್ನು ನೋಡು ಹೆಂಗ್ ನೋಡ್ತಾವನೆ ಅಂತ. ಉಯ್ದಿದ್ ಸಾಕು, ಹೋಗು. ನಾವ್ ಯಾವಾಗ ಆಚೆಗೆ ಹೋಯ್ತೀವಿ, ಅವ್ನು ಯಾವಾಗ ಒಳಗ್ ಬರ್ಲಿ ಅಂತ ಕಾಯ್ಕಂಗ್ ಕೂತಿದ್ದ ನಿನ್ ಮಗ. ಬಾಗಿಲ್ಗೆ ಚಿಲ್ಕ ಅನ್ನೋದೊಂದ್ ಇರುತ್ತೆ, ಅದನ್ನ ತೆಗೆದು ಒಳಗಡೆ ಬನ್ನಿ ಅಂತ ಕರೆದಿದ್ ನಿನ್ ಮಗಳೇ. ಅದನ್ನ ಮರಿತಿದ್ಯಾ ನೀನು? ಆಲ್ರೆಡಿ ಜೊತೆಗೆ ಇದಾರೆ, ಅದಕ್ಕೊಂದು ಡಿಸ್ಕಷನ್. ನೀನ್ ಬಾಯಿ ಮುಚ್ಕೊಂಡ್ ಕುತ್ಕೊಂತೀಯ? ಇಲ್ಲಿ ನೋಡಿ, ನಮ್ ಮಗಳಿಗೆ ಒಳ್ಳೆ ಮದ್ವೆ ಸಂಬಂಧ ನೋಡಿದೀವಿ. ಮುಂದಿನ ತಿಂಗಳೇನೆ ಮದ್ವೆ. ಇವ್ರೇನ್ ಚಿಕ್ಕ ಹುಡುಗರಲ್ಲ, ಕೆಲಸ ಮಾಡ್ಕೊಂಡು ಮದ್ವೆ ಆಗೋ ಏಜ್ ಅಲ್ಲಿ ಇದಾರೆ. ಅವ್ರು ಲವ್ ಮಾಡ್ತಿದಾರೆ ಅಂತ ಹೇಳ್ತಿದಾರೆ ತಾನೆ, ಅವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ಬೇಕು. ಈ ಲವ್ ಪವ್ ಎಲ್ಲ ನಮ್ ಫ್ಯಾಮಿಲಿಗೆ ಆಗ್ ಬರಲ್ಲ. ಒಂದ್ ಕೆಲ್ಸ ಮಾಡಿ, ನಿಮ್ ಮಗನ್ಗೆ ನಿಮ್ ಜಾತಿಲೇನೆ ಒಂದ್ ಹುಡುಗಿ ನೋಡಿ ಮದ್ವೆ ಮಾಡ್ಬಿಡಿ. ಓ, ಅದ ಪ್ರಾಬ್ಲಮ್. ಅದಕ್ಕೆ ಇವ್ರ ಜೊತೆ ಮಾತಾಡಿ ವೇಸ್ಟ್ ಅಮ್ಮ. ನಾವ್ ಇಷ್ಟು ವರ್ಷ ಗೌರವದಿಂದ ಬದುಕಿದೀವಿ, ಅದೇ ಊರಲ್ಲಿ ಗೌರವದಿಂದ ಸಾಯ್ಬೇಕು ಅನ್ಕೊಂಡಿದೀವಿ. ಅದ್ರಲ್ಲಿ ತಪ್ಪೇನೈತೆ? ನೋಡಮ್ಮ, ನೀನ್ ಈಗ್ಲೇ ನಮ್ ಮನೆಗ್ ಬಂದ್ರು ನಮ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ನಮ್ ಮಗ ಸಂತೋಷವಾಗಿರ್ಬೇಕು, ನಮಗ್ ಬೇಕಾಗಿರೋದಷ್ಟೇ. ಅಯ್ಯಯ್ಯಯ್ಯೋ, ಎಂತ ಫ್ಯಾಮಿಲಿನಯ್ಯ. ಕರಿತಾವ್ರೆ, ಹೋಗು. ನೋಡಿ, ನಿಮ್ಗೆ ಏನು ಕೆಲ್ಸ ಇಲ್ದೆ ಇರ್ಬೋದು, ನಮ್ಮ ಊರಲ್ಲಿ ನನಗೆ ತುಂಬಾ ಕೆಲ್ಸ ಐತೆ. ಎದಳೆ ಹೋಗೋಣ, ಹೇಳು. ಅಯ್ಯಯ್ಯ, ನಮಸ್ಕಾರ. ನಮಸ್ಕಾರ. ಅಪ್ಪ, ಮನೆಗೆ ನನ್ನ ಹತ್ರನೇ ಇದೆ, ಪ್ರೀತಿ ಕೊಟ್ಬಿಟ್ಟು ಬರ್ತೀನಿ. ಸರಿ, ಕೊಟ್ಬಾ, ಹೋಗು. ನೀವ್ ಸುಮ್ನೆ ಇರ್ರಿ, ಆ ಹುಡುಗಿ ವಾಪಸ್ ಬರ್ತಿದ್ದಾಳಲ್ಲ. ನೀವ್ ಕರ್ದ ತಕ್ಷಣ ಬಂದ್ಬಿಡ್ಬೇಕು ಅನಿಸ್ತು ಆಂಟಿ. ಆದ್ರೆ ಅಪ್ಪ ಅಮ್ಮಗೆ ಅವಮಾನ ಮಾಡ್ದಾಗ ಆಗತ್ತೆ ಅನಿಸ್ತು. ಸ್ವಲ್ಪ ದಿನ ಅಷ್ಟೇ ಆಂಟಿ, ಎಲ್ಲ ಸರಿ ಹೋಗುತ್ತೆ.
ಲಿವಿಂಗ್ ಟುಗೆದರಾ? ಶಿವ, ಮಿತ್ರ ಏನಾದರೂ ಫೋನ್ ಮಾಡಿದ್ಲಾ? ಇಲ್ಲಮ್ಮ. ಮಾಡ್ತಾಳೆ. ಹಾಯ್ ಬ್ರದರ್, ಮಿತ್ರ ಲವರ್? ಎಸ್ ಬ್ರದರ್. ಹಾಂ, ಕೂತ್ಕೊಳ್ಳಿ. ಬ್ರದರ್, ಮಿತ್ರನೇ ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನಿಗೆ ಎಲ್ಲ ಹೇಳಿದ್ದಾಳೆ. ನಾವೇ ಯಾವ್ದಾರೋ ಒಂದು ರೀಸನ್ ಹೇಳಿ ಡ್ರಾಪ್ ಆಗೋಣ ಅಂತಿದ್ದೀವಿ. ಓಕೆ? ಅವಳನ್ನು ಕಾಂಟ್ಯಾಕ್ಟ್ ಮಾಡೋಕೆ ಆಗ್ತಿಲ್ಲ ಬ್ರದರ್. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಲವ್ಗೋಸ್ಕರ ಈ ಥರ ಸ್ಟೆಪ್ಸ್ಗಳನ್ನ ತಗೊಳ್ಳೋದು ಒಳ್ಳೇದೇ. ಲಕ್ಕಿ ಬ್ರೋ ನೀವು. ಥ್ಯಾಂಕ್ಸ್ ಅ ಲಾಟ್ ಬ್ರದರ್. ಓಕೆ ಬ್ರದರ್. ಹಲೋ ಪ್ರೀತಿ. ಮಿತ್ರ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ನಿನಗೇನಾದರೂ ಫೋನ್ ಮಾಡಿದ್ಲಾ? ಇಲ್ಲ ಶಿವ, ನಾನು ಹೇಗಾದರೂ ಟ್ರೈ ಮಾಡ್ತೇನೆ, ಟೆನ್ಷನ್ ಮಾಡ್ಕೋಬೇಡ. ಮಿತ್ರದಿಂದ ಏನಾದರೂ? ಅವಳನ್ನು ರೀಚ್ ಆಗೋಕ್ಕೂ ಆಗ್ತಿಲ್ಲ. ನೀವು ಇಷ್ಟಪಡೋರು ಕಷ್ಟದಲ್ಲಿದ್ದರೆ ಅವ್ರ ಪಕ್ಕದಲ್ಲೇ ಇರಬೇಕು ಅಂತ ಅನ್ಕೋತೀರಾ. ಪ್ರಾಬ್ಲಮ್ ಏನಂದ್ರೆ ಅನ್ಕೋತೀರಾ ಅಷ್ಟೇ. ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಬೇಗ ಸಿಗೋದಿಲ್ಲ ಶಿವ. ಮೊದಲು ನೀವು ಜೊತೆಗಿರಿ ಸಾಕು. ಉಳಿದಿದ್ದನ್ನ ನಾನು ನೋಡ್ಕೋತೀನಿ. ಹಲೋ, ಹೇಳಿ ಶಿವ. ಬ್ರದರ್, ಒಂದು ಚಿಕ್ಕ ಹೆಲ್ಪ್. ಹಲೋ ಹಲೋ ಶಿವ, ಎಲ್ಲಿದ್ಯಾ? ಡಾಕ್ಟ್ರೇ, ಇಲ್ಲಷ್ಟು ಫೆಸಿಲಿಟೀಸ್ ಇಲ್ಲ ಸರ್. ಸಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ.
டாக்டர் கூப்பிட்டாங்க. ಫ್ರಾಂಟೋ ಟೆಂಪರಲ್ ಲೋಬಾರ್ ಡಿಜೆನರೇಷನ್ ಪಿಕ್ಸ್ ಡಿಸೀಸ್ ಅಂತಾರೆ. ಅದರಿಂದಾಗಿ ಬ್ರೈನಲ್ಲಿರುವಂಥ ನರ್ವ್ ಸೆಲ್ಸ್ ನೆಮ್ಮದಿಯಾಗಿ ಕೆಲಸ ಮಾಡೋದನ್ನು ಬಿಟ್ಬಿಡುತ್ತೆ. ಆ್ಯಂಡ್ ನಾವ್ ಶೀಸ್ ಅಟ್ ದ ಕೋರ್. ಸಡನ್ ಆಗಿ ಹೇಗೆ ಬಂತು ಡಾಕ್ಟರ್? ಜೆನೆಟಿಕ್ ಕನೆಕ್ಷನ್ಸ್, ಸ್ಟ್ರೆಸ್, ಫುಡ್, ರೇಡಿಯೇಷನ್ಸ್, ಲೈಫ್ ಹ್ಯಾಬಿಟ್ಸ್. ಇತ್ತೀಚೆಗೆ ಸೊಸೈಟಿನಲ್ಲಿ ಸೋರ್ಸಸ್ಗೇನು ಕಡಿಮೆ. ಒಂದು ಕಾಲದಲ್ಲಿ 40 ಇಯರ್ಸ್ಗೆ ಬರುವಂಥದ್ದು ಈಗ 10 ಇಯರ್ಸ್ಗೆ ಬರ್ತಾ ಇದೆ. ವಾರ್ನಿಂಗ್ ಸೈನ್ಸ್, ಅಬ್ನಾರ್ಮಲ್ ಸಿಂಪ್ಟಮ್ಸ್ ಎಲ್ಲ ಕಾಣಿಸುತ್ತೆ. ಆದರೆ ನಾಳೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಬಿಟ್ಬಿಡ್ತಾರೆ. ಮೊದ್ಲಂಗೆ ಆಯ್ತಳ ಡಾಕ್ಟ್ರೆ? ಸೆಲ್ಸ್ ಕೆಲಸ ಮಾಡೋದು ನಿಂತೋದ್ರೆ ಅದು ಮಿಕ್ಕೆಲ್ಲ ಆರ್ಗನ್ಸ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಗ್ಯಾರಂಟಿ ಕೊಡೋಕ್ಕಾಗಲ್ಲ. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಪ್ರಾಪರ್ ಮೆಡಿಕೇಶನ್ಸ್, ಟ್ರೀಟ್ಮೆಂಟ್, ಪ್ರಾಪರ್ ಕೇರ್ ತಗೊಂಡ್ರೆ ವಿ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್. ಹಾರ್ಟ್ ಬೀಟ್ ಮಾನಿಟರಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಬದುಕ್ತಿದ್ದಾಳೆ. ಈ ತರ ಮಧ್ಯದಲ್ಲಿ ಬಿಟ್ಟು ಹೋದ್ರೆ ಸಾಗೋದೋ ತಿಳಿಸೋದು ಯಾರೆಲ್ಲಿ ಬದುಕೇ ನೀ ಹೇಳು ಯಾವ ಬಂಧ. ಹೆಂಗಿದ್ದಾರೆ ಸರ್? ಸ್ವಲ್ಪ ಏನಾದರೂ ತಿನ್ನಿ. ಬರೆದು ಇದೆಯೋ ಈಗಾದ್ರೂ ಓಕೆ ಹೇಳ್ತಾರೆ ಅನ್ಸುತ್ತೆ. ಮನದೀನಿ ನಿಂತಾಯ್ತು ಗೆಳತಿಯೇ, ಜೊತೆಗೀಗ ಸಾಗುವಲಿ ಬಾರ ಸಹವಾಸವೇ ನಿನ್ನೊಡನೆ ಆಗಿದ್ದೆ ಪುಣ್ಯ ಪ್ರಿಯೇ. ನೆರಳಾಗಿ ನಾ ಸಾಗುವೆ
ಬಂಧನ ಮಧು ನನ್ನ ಪ್ರಾಣ. ಸರ್ KK ನಗರ್ ಪ್ರಾಜೆಕ್ಟ್ ಬ್ಯಾಲೆನ್ಸ್ ಚೆಕ್. ಸಾರಿ ಅಣ್ಣ, ಈ ನಡುವೆ ಪೇಮೆಂಟ್ಸ್ ಕೊಡೋದಕ್ಕೆ ಆಗ್ತಿಲ್ಲ. ಸರ್ ಆ ಹುಡುಗಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಈ ಕೆಲಸನೆಲ್ಲ ನಾನು ನೋಡ್ಕೋತೀನಿ. ಮನದೀನಿ ನಿಂತಾಯ್ತು ಗೆಳತಿಯೇ, ಜೊತೆಗೀಗ ಸಾಗೋಲಿ ಬಾರ. ಮಾಸ್ಟರ್ ಕಳಕಿ ಆಸವೇ ನಿನ್ನೊಡನೆ ಆಗಿದ್ದೆ ಪುಣ್ಯ. ஆக்சிஜன் கம்மியான மட்டும் டியூப் வச்சா போதும். அவங்க நார்மல் ஆகுற வரைக்கும் சேஃப்க்கு ஒரு சிலிண்டர் எப்பவுமே இருக்கணும். ಸಹವಾಸವೇ ನಿನ್ನೊಡನೆ ಆಗಿದ್ದೆ ಪುಣ್ಯ ಪ್ರಿಯೇ. யாரை அட்மிட் பண்ணியிருக்காங்க? அம்மா. உங்களுக்கு? வைஃப். ஓகே. ಅಲ್ಲ, ಆಫೀಸಿಗೆ ಹೋಗ್ತಿದ್ಯಾ? ಯಾಕೆ? ಯಾವಾಗ ನೋಡಿದ್ರು ಇಲ್ಲೇ ಇರ್ತೀಯಲ್ಲ. ಒಂದು ಹಕ್ಕು ಕೊಡ್ತೀಯಾ? ನಾನೇ ಬರ್ತೀನಿ. ಸಿಸ್ಟರ್, ಮಿತ್ರ ನೋಡಿದ್ರಾ? ಅದನ್ನ ಝೂಮ್ ಮಾಡಿ. ಯೋ, ನಿಂಗ ಅವತ್ತ ಹೇಳಿಲ್ವ ನಾನು ನಮಗೆ ನಿಮ್ ಸಂಬಂಧ ಬೇಡ ಅಂತ? ಇದಕ್ಕೇನೆ ಪದೇ ಪದೇ ಊರಿಗ್ ಬಾ ಅಂತ ಗಿಣಿಗೆ ಹೇಳ್ದೆ ನಾನು ಅವಳಿಗೆ. ಇಷ್ಟು ದಿನ ಆ ನೋವ್ನ ಹೆಂಗ್ ತಡ್ಕೊಂಡೈತೋ, ಮುಂದಿನ್ನೇನಾಯ್ತದೋ. ಅರೆ, ಆ ನೋವ್ನ ಹೆಂಗ್ ತಡ್ಕಂತಾಳೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ನಿನ್ ಮಗ ಅಲ್ಲ, ಎಂತ ಕುಟುಂಬರಯ್ಯ ನಿಮ್ದು. ನಿನ್ ಮಗ ಮಾಡೋ ಅಲ್ಕ ಕೆಲ್ಸಗಳಿಗೆಲ್ಲ ವಹಿಸ್ಕೊಂಬತ್ತಾ ಇದೆಯಲ್ಲ. ನಿನಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ಅಪ್ಪ, ಏನ್ ಮಾತಾಡ್ತಿದ್ದೀರಾ ಅಪ್ಪ? ಊರಿಗೆ ಬಂದಿದ್ರೆ ಏನ್ ಮಾಡ್ತಿದ್ರಿ? ಅವಳಿಗೆ ಮದ್ವೆ ಮಾಡ್ತಿದ್ರಿ, ಅದಾದ್ಮೇಲೆ ಮಕ್ಳು ಮಾಡ್ಕೊಳಕ್ ಹೇಳ್ತಿದ್ರಿ. ಅದಾಗಿಲ್ಲ ಅಂದ್ರೆ ನಿಮ್ ಗೌರವಕ್ಕೋಸ್ಕರ ಯಾವ್ದೋ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮಕ್ಳು ಮಾಡಿಸ್ಕೊಳಕ್ ಹೇಳ್ತಿದ್ರಿ. ಆ ನೋವಿನ ಬಗ್ಗೆ ನೀವು ಮಾತಾಡ್ಬೇಡಿ ಅಪ್ಪ, ಅದು ನಿಮ್ಗೆ ಅರ್ಥ ಆಗಲ್ಲ. ನಾವ್ ಹಿಂದೆ ಬರ್ತಿದೀವ. ಸರಿ, ಮಿತ್ರ ಕಷ್ಟ ಪಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ? ನಿಮ್ಗೆ ಪೇನ್ ಅನ್ನೋದು ಒಂದು ಫೀಲಿಂಗ್ ಮಾತ್ರ. ಅನುಭವಿಸೋರ್ಗೆ ಅದು ನರಕ. ಅನುಭವಿಸ್ತಿರೋದು ಮಿತ್ರ. ನಿಮ್ ತರ ಪ್ರತಿಷ್ಠೆ ಗೌರವ ಅಂತ ಎಷ್ಟು ಜನ ಯೋಚನೆ ಮಾಡ್ತಿರ್ತಾರೋ ಗೊತ್ತಿಲ್ಲ. ಮಿತ್ರಗೀಗ ಯಾರ್ ಬೇಕು ಅಂತ ಅವಳಿಗೆ ಗೊತ್ತು. ಒಳ್ಳೆ ಪೇರ್ ಅಲ್ವಾ? ಆಮೇಲೇನು, ಡೈರೆಕ್ಟ್ ಪೊಲೀಸ್ ಸ್ಟೇಷನಾ? ಮುಂದಾಗೋ ಪ್ರಾಬ್ಲಮ್ ಬಗ್ಗೆ ಈಗಲೇ ಯಾಕೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಕು? ಮೋಯ್, ನಾನು ನಿಮ್ಮ ಅಪ್ಪನ ಬಗ್ಗೆ ಏನು ಮಾತಾಡಲಿಲ್ಲ. ಇನ್ಮೇಲಿಂದ ಓನ್ಲಿ #moments and memories with ಮಿತ್ರ. ಒಂದು ನಿಮಿಷ ಬಂದೆ. ಲೇ ಶಿವ, ನೀನ್ ತಪ್ಪು ಮಾಡ್ತಿದ್ಯೋ. ವಿಷಯ ಪೊಲೀಸ್ ಕಂಪ್ಲೇಂಟ್ ವರ್ಗೂ ಹೋಗ್ತಾ ಇದೆ. ಇನ್ನಿದನ್ನ ದೊಡ್ಡದು ಮಾಡಬೇಡ.
ನೀನ್ ಎಲ್ಲಿದ್ಯಾ? ಟ್ರೀಟ್ಮೆಂಟ್ ಅಂತ ಇನ್ನು ಎಷ್ಟು ದಿನ ಕಣೋ? 6 ತಿಂಗಳಾಯ್ತು. ಆ 4 ಗೋಡೆ ಮಧ್ಯ ಆ ಮಷಿನ್ಗಳ ಜೊತೆ ಬದುಕಿದ್ ಸಾಕು. ನನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ. ನಾನೇ ಅವಳಿಗೋಸ್ಕರ ನಿಲ್ದೇ ಇದ್ರೆ ಹೇಗೆ? ಮ್ಯಾಜಿಕ್ ಸಿಟಿ ಅಲ್ವಾ? ಕೊಲ್ಲಮ್ಮ. ಚೆನ್ನೈ. ನೀನು ಕೇರಳಕ್ಕೆ ಬಂದು ಚೆನ್ನೈ ಮಿಸ್ ಮಾಡ್ಕೋತಾ ಇದೀಯಾ? ನಿನ್ನ ಫ್ಯೂಚರ್ಗೋಸ್ಕರ ನೀನು ಒದ್ದಾಡ್ತಿರುವಾಗ ನಾನಿನ್ನೂ ನನ್ನ ಪ್ರೆಸೆಂಟ್ನೇ ಹುಡುಕ್ತಾ ಇದ್ದೀನಿ. ಎರಡನ್ನೂ ಕೊಟ್ಟಿದ್ದು ಚೆನ್ನೈಯೇ ಅಲ್ವಾ? ಅವತ್ತು ಟೀ ಶಾಪಲ್ಲಿ ಒಂದು ಪೇನ್ಫುಲ್ ಸ್ಮೈಲ್ ಕೊಟ್ಟಿಯಲ್ಲ, ಬಡ್ಡಿಂಗ್ ಇಂಟೀರಿಯರ್ ಡಿಸೈನರ್ ಅಂತ. ಆ ಪೇನ್ಫುಲ್ ಸ್ಮೈಲ್ ಇಷ್ಟ ಆಯಿತು. ಸ್ಯಾಡೆಸ್ಟ್. ನಿನ್ನೆ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಇವತ್ತು ಅದರಲ್ಲೇ ಕಳ್ದು ಹೋಗುತ್ತೆ. ನಾಳೆ ಅನ್ನೋದಿದ್ರೇನೆ ಅಲ್ವಾ ನೆನಪು ಮಾಡ್ಕೊಳ್ಳೋದಕ್ಕೆ. ನೀನು ಹೇಳಿದ ಕರೆಕ್ಟೇ. ಹಾರ್ಟ್ ಬೀಟ್ ಮಾನಿಟರ್ ಥರ ಲೈಫಲ್ಲೂ ಅಪ್ ಡೌನ್ ಇರಲೇಬೇಕು. ಇದ್ರೆ ಹೇಳ್ತೀನಿ. ಈ ಕಣ್ಣಿಗೆ ಸಣ್ಣದಾಗಿದೆ ಆಕಾಶ, ಕಣ್ಣಂಚಲಿ ಕಣ್ಣೀರಾಗಿದೆ ಈ ಸಮುದ್ರ. ಸ್ವರ ಇಲ್ಲದ ಗಾನ, ಗುರಿ ಇಲ್ಲದ ಪಯಣ, ಉಸಿರಿಲ್ಲದ ಜೀವ, ಜೊತೆ ನೀರದಿದ್ರೆ ಬಿಲ್ಲು ಇಲ್ಲದ ಬಾಣ, ದೋಣಿ ಇಲ್ಲದ ಯಾನ, ನೀ ನನ್ನ ಜೊತೆ ಇಲ್ಲದೆ. ಗಾಳಿಲಾಲಿಯೋ ಜೊತೆಗೆ ನೀನಿದೆ, ಆಕಾಶ ಜೋಲಿಯೋ ಜೊತೆಗೆ ನೀನಿದೆ. ಏಕಾಂತವಾದ ಸಮಯ ನಾನಿನ್ನ ಜೊತೆಗೆ ಕಳೆವೆ. ಈಗ ಬಾಳಿಗೆ ಬಂತು ಅರ್ಥವು. ಲವ್ ಚಾಯ್ಸಾ ನೀಡಾ ನನಗೆ ಗೊತ್ತಿಲ್ಲ. ಫೇಟ್ ಅಂತ ಮಾತ್ರ ಗೊತ್ತು. ಅದು ಬರಬೇಕು ಅಂತಿದ್ದಾಗ ನೋ ಅಂತ ಹೇಳೋ ಚಾನ್ಸೇ ಇರಲ್ಲ. ಯಾರು ನೀನು? ಒಂದಿನ ಹೀಗೆ ಕೇಳಿದ್ರೆ ಏನ್ ಮಾಡ್ತೀಯ? ಇನ್ನೂ ಬ್ರಷ್ ಮಾಡಿಲ್ಲಮ್ಮ. ಇದಕ್ಕೂ ನಿಂಗೂ ಏನ್ ಸಂಬಂಧ ಇಲ್ಲ ಬಿಡು. ಇದೊಂದು ಎಲ್ಲ ಕಡೆ ಮಗು ತರ ಎತ್ಕೊಂಡು ಓಡಾಡ್ಬೇಕು. ತೇರೋಣ ನಾವು ಈಗ ಹಾರಾಡಿ, ಬಾನಿನಲ್ಲಿ ನೀನು ನನ್ನ ಸ್ವಂತ, ಪ್ರೀತಿಯೂ ಅನಂತ ನೋಡು ನೀನು. ಓಡಿ ಹೋಗೋ ಕಾಲ ದೂರ ಎಲ್ಲೂ ತೀರಾ ಸೇರಬಹುದೇ. ಗಾಳಿಲಾಲಿಯೋ ಜೊತೆಗೆ ನೀನಿದೆ, ಆಕಾಶ ಜೋಲಿಯೋ ಜೊತೆಗೆ ನೀನಿದೆ. ಏಕಾಂತವಾದ ಸಮಯ ನಾನಿನ್ನ ಜೊತೆಗೆ ಕಳೆವೆ. ಗಾಳಿಲಾಲಿಯೋ ಜೊತೆಗೆ ನೀನಿದೆ, ಆಕಾಶ ಜೋಲಿಯೋ. ನಾವು ಲೈಫಲ್ಲಿ ಹೇಗ್ ಬದುಕಬೇಕು ಅಂತ ಮಾತ್ರನೇ ಯೋಚಿಸ್ತೀವಿ. ನಾನು ಹೇಗಾದ್ರೂ ಮಾಡಿ ಬದುಕಲೇಬೇಕು ಅಂತ ಇವನು ಯೋಚಿಸ್ತಾ ಇದ್ದಾನೆ. ಆದ್ರೆ ಯಾರು ಎಲ್ಲಿವರೆಗೂ ಬದುಕಿರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಫಸ್ಟ್ ಇವನನ್ನ ಹೇಗ್ ನೋಡಿದ್ನು, ಈಗ್ಲೂ ಹಾಗೆ ನೋಡ್ತಿದ್ದೀನಿ ಅನ್ನೋದು ಮಾತ್ರ ಗೊತ್ತು. ನಾನು ನೀನು
ಸಮಯ ನಾನಿನ್ನ ಜೊತೆಗೆ ಕಳೆವೆ ಈಗ ಬಾಳಿಗೆ ಬಂತು ಅರ್ಥವು ನಾನು ನೀನು ಏಕಾಂತವಾದ ಸಮಯ ನಾನಿನ್ನ ಜೊತೆಗೆ ಕಳೆವೆ ಈಗ ಬಾಳಿಗೆ ಬಂತು ಅರ್ಥವು 500 രൂപയുടെയും 1000 രൂപയുടെയും 100 രൂപയുടെയും 2000 സമ്മാനം വീതം 50 രൂപ വീതമുള്ള ಬಂದಿದ್ದಾರೆ ಮರ್ತು ಹೋಯ್ತು. ಏಯ್ ಇದೇನು ಚೆನ್ನಯ್ಯ ಮಂಡ್ಯನ? ನನಗೇ ನೆನಪಿರಲ್ಲ. ಬಾವಣ ಏನಮ್ಮ? ಬೇಡದೇ ಇರೋ ಟೈಮಲ್ಲಿ ಬಂದಿದ್ದೀನಿ ಅಲ್ವಾ? ತುಂಬ ಯೋಚನೆ ಮಾಡಬೇಡ. ಮತ್ತೆ ಈ ದಿನ ಸಿಗತ್ತಾ ಅಂತ ಯೋಚಿಸ್ತಾ ಇದ್ದೀನಿ. ಇವತ್ತಿನ ದಿನ ಇನ್ನೂ ಮುಗ್ದಿಲ್ವಲ್ಲ? ಜೋರಾಗಿ ಕೂಗ್ಬೇಕು ಅನ್ನಿಸ್ತಾ ಇದೆ. ಕೂಗು. ಬಂದೇ ಇರು. ಒಳಗೆ ಏನ್ ಮಾಡ್ತಿದ್ಯಮ್ಮ? ಇಲ್ಲಿ ಎದ್ದು ಒಂಚೂರು. ಅವಳಿಗೆ ತನ್ನ ಬಾಡಿಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಮಾತಾಡಕ್ಕೆ ಆಗ್ತಿಲ್ಲ ಕಣೋ ಅವಳಿಗೆ. ಇದೆಲ್ಲ ಒಂದು ಮಿತ್ತಾಗಿದ್ರೇನೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಸಾರಿ ಅಂಕಲ್. ಹ್ಯಾಂಡ್ ಕೊಡಲ್ಲ ಅಲ್ವಾ?
ಟ್ರಿಪ್ಪಿಗೆ ಹೋಗೋಣವಾ? Mitra? Can you hear me? Look at my finger. ಯಾರು ಬಂದಿದ್ದಾರೆ ನೋಡಮ್ಮ? Can you recognize anyone? ಮಿತ್ರ, She's not responding. I want you to continue the medications and give me an update from time to time. If there's anything emergency, just immediately page me. Okay? ನಾವೆಲ್ಲರೂ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲರೂ ಖುಷಿಯಾಗಿ ಸ್ವಾಗತ ಮಾಡ್ತಾರೆ. ಅದೇ ಹೋಗಬೇಕಾದ್ರೆ ಅವ್ರ ಜೊತೆಗಿದ್ದ ಕ್ಷಣಗಳು, ಸುತ್ತಾಡಿರೋ ದಿನಗಳನ್ನ ನೆನಪಿಸ್ಕೊಂಡ್ರೆ ನೋವಾಗುತ್ತೆ. ನನಗೆ ಗೊತ್ತಿರೋ ಮಟ್ಟಿಗೆ ಮಿತ್ರಂಗೂ ಕೂಡ ಫೀಲ್ ಆಗಿರುತ್ತೆ. ಅದೆಲ್ಲ ನೆನಪಾಗ್ಲಿಲ್ಲ ಅಂದ್ರೆ ತುಂಬ ಯೋಚನೆ ಮಾಡ್ತೀವಿ. ಆದರೆ ಆ ನೋವಿನಿಗಿಂತ ಜಾಸ್ತಿ ನಿನ್ನ ಜೊತೆ ಕಳೆದ ಕ್ಷಣಗಳನ್ನು ಅವಳು ತುಂಬ ಯೋಚಿಸಿರ್ಬೋದು. ಅದನ್ನು ಮರ್ತೋಗಿರೋದು ಅವಳಿಗೆ ಒಳ್ಳೆಯದು. ಇನ್ನು ಬದುಕಿರೋ ಪ್ರತಿ ಕ್ಷಣ ಅವಳಿಗೆ ಮಾತ್ರನೇ ಸ್ವಂತ. ಈ ಕಲೆಕ್ಷನ್ ಆಫ್ ಮೂಮೆಂಟ್ಸೇ ಮೆಮೊರೀಸ್ ಅಲ್ವಾ? ಮಿತ್ರ ತುಂಬ ಲಕ್ಕಿ. ಏನು ಮತ್ತೆ ಗಡ್ಡ ಬೆಳೆಸ್ಕೊಂಡು ಓಡಾಡ್ತಿದ್ಯಾ? ಅವತ್ತು ಶೈಲಜಾ, ಇವತ್ತು ನಾನಾ? ಶಿವ, ನನಗ್ಯಾಕೋ ಕರೆಕ್ಟ್ ಟೈಮಲ್ಲೇ ಹೋಗ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಈಗ ನನಗೆ ಸಂತೋಷಕ್ಕಿಂತ ನೆಮ್ಮದಿನೇ ಮುಖ್ಯ. ಅದನ್ನ ನೀ ನನಗೆ ಕೊಟ್ಟಿದ್ಯಾ. ಇನ್ನು ಮುಂದೆ ನೋಡಬೇಕಾಗಿರೋದು ನಿನ್ನ ಲೈಫು. ನೀನು ಮುಂದೆ ಇಡುವಂಥ ಪ್ರತಿ ಸ್ಟೆಪ್ಪನ್ನು ಹುಷಾರಾಗಿಡು. ಮತ್ತೆ ಟೆರೆಸ್ ಮೇಲೆ ಹೋಗಿ ಹತ್ಕೊಂಡು ಕೂತ್ಕೊಳ್ತೀಯೋ ಏನೋ, ಸಾಕು. ಆಲ್ರೆಡಿ ನೀನು ತುಂಬ ಹತ್ತಿದ್ಯಾ. ಇನ್ನು ಮುಂದೆ ಬರೀ ಹ್ಯಾಪಿನೆಸ್ಸೇ, ಅದೊಂದನೇ ನಿನಗೆ ಕೊಡಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಹೋಪ್ ಯು ವಿಲ್ ಫಾಲೋ. ನಿನ್ನನ್ನು ಮರ್ತು ಹೋದೆ ಅಂದರೆ ನಾನು ಖಂಡಿತ ಹುಚ್ಚಿನಿ ಶಿವ. ಮುಂಚೆನೇ ಪ್ರಿಪೇರ್ ಆಗಿದ್ದೆ ಗುಡ್ ಬೈ ಹೇಳಬೇಕು ಅಂತ.
ಹೇ ನಾನೇನ್ ತ್ಯಾಗ ಮಾಡ್ತಿಲ್ಲ, ನನ್ನ ಕರ್ಮ ಈ ರೀತಿ ಆಗೋಯ್ತು ಅಷ್ಟೆ. ಹೌದು, ಇನ್ ಮುಂದೆ ಚೆನ್ನೈಯಲ್ಲಿ ಒಂಟಿಯಾಗಿ ಏನ್ ಮಾಡ್ತೀಯಾ? ಒಂದ್ ಅಡ್ವೈಸ್ ಕೊಡ್ಲಾ? ಹೇಳಿದ್ರೆ ನಿನಗೆ ಕೋಪ ಬರ್ಬೋದು. ಇದನ್ನೆಲ್ಲ ನೀನ್ ಮುಂದೆನೆ ನಿಂತು ಹೇಳ್ಬೇಕು ಅನ್ಕೊಂಡಿದ್ದೆ. ಹೇಳಿದ್ರೆ ಅದಕ್ಕೆ ಏನೇನೋ ಆನ್ಸರ್ ಮಾಡ್ತೀಯ. ಯಾಕಂದ್ರೆ ನಿನಗ್ ಮಾತಾಡಕ್ಕೆ ಬರಲ್ವಲ್ಲ. ಜಾರಿ ಹೋದ ಮನ ಜಾರಿ ಹೋದ ಮನ Life is all about sudden goodbyes. Handle it with care.